ನಾವು ಕಷ್ಟ ಎದಕ್ ಪಡಬೇಕು ಅಂದರೆ ಮುಂದೆ ಸುಖ ಇರುತ್ತೆ ಅಂತ. ಅಂದರೆ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಬರಬೇಕು ಅಂದರೆ ಸ್ವಲ್ಪ ನಾವು ಕಷ್ಟಪಟ್ಟು ಓದಬೇಕು. ಯಾವುದಾದ್ರೂ ಡೇಟಾನ ಪ್ರೆಸೆಂಟ್ ಮಾಡಬೇಕು ಅಂದರೆ ಮೊದಲು ಏನು ಬೇಕು, ನಮಗೆ ಡೇಟಾ ಇರಬೇಕು ನಮ್ಮ ಹತ್ರ. ಅಂದರೆ ಏನು, ಕಲೆಕ್ಷನ್ ಆಫ್ ಡೇಟಾ. ಇದು ಫಸ್ಟ್ ಏನಿರುತ್ತಲ್ಲ ಕಾಲಮ್, ಅದು ಯಾವಾಗಲೂ ಎಕ್ಸ್ ಆಕ್ಸಿಸ್ ಅಲ್ಲಿ ಬರಬೇಕು. ಫ್ರೀಕ್ವೆನ್ಸಿ ಯಾವಾಗಲೂ ವೈ ಆಕ್ಸಿಸ್ ಅಲ್ಲಿ ಬರಬೇಕು. ದ ಫಾಲೋಯಿಂಗ್ ನಂಬರ್ ಆಫ್ ಗೋಲ್ಸ್ ವರ್ ಸ್ಕೋರ್ಡ್ ಬೈ ಎ ಟೀಮ್ ಇನ್ ಎ ಸೀರೀಸ್ ಆಫ್ 10 ಮ್ಯಾಚಸ್. ಫೈಂಡ್ ದ ಮೀನ್, ಮೀಡಿಯನ್ ಅಂಡ್ ಮೋಡ್ ಆಫ್ ದೀಸ್ ಸ್ಕೋರ್ಸ್. ಹಾಯ್ ಮಕ್ಕಳೇ, ನನ್ನ ಎಲ್ಲ ಪ್ರಿಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ವಾಲಾ ಕನ್ನಡ ಕ್ಲಾಸ್ 9th and 10th ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಸೊ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಐ ಬಿಲೀವ್ ಎಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ. ಏನು ಖುಷಿನೋ ಮ್ಯಾಮ್, ಯಾವಾಗಲೂ ಓದೋದೇ ಆಯಿತು, ಎಕ್ಸಾಮು, ಹೌದಾ? ನೀವು ನೋಡಿದರೆ ಖುಷಿಯಾಗಿದ್ದೀರಾ ಅಂತ ಕೇಳ್ತೀರಾ. ಸೊ ಅದೆಲ್ಲ ಓಕೆ. ಸೊ ಇದು ತಾತ್ಕಾಲಿಕ ಅಷ್ಟೇ, ಹೌದಾ? ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಬಂದಮೇಲೆ ಹೇಗಿರುತ್ತೆ, ಹೌದಾ? ನಿಮ್ಮನ್ನು ಹಿಡಿಯೋರೇ ಇರಲ್ಲ. ಸೊ ಖುಷಿಯಿಂದ ಕುಣಿದಾಡ್ತೀರ ಅಲ್ವಾ? ಅದಕ್ಕೋಸ್ಕರ ನಾವು ಕಷ್ಟ ಎದಕ್ಕೆ ಪಡಬೇಕು ಅಂದರೆ ಮುಂದೆ ಸುಖ ಇರುತ್ತೆ ಅಂತ. ಅಂದರೆ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಬರಬೇಕು ಅಂದರೆ ಸ್ವಲ್ಪ ನಾವು ಕಷ್ಟಪಟ್ಟು ಓದಬೇಕು. ಕರೆಕ್ಟ್ ತಾನೇ? ಕಷ್ಟಪಟ್ಟರೆ ಇಷ್ಟ ಸಿದ್ಧಿ. ಎಸ್. ಸೊ ನೀವೆಲ್ಲ ಕೂಡ ತುಂಬ ಜಾಣರು ಅಂತ ನನಗೆ ಗೊತ್ತು. ಎಲ್ಲರೂ ಓದ್ತಿದ್ದೀರಾ ಚೆನ್ನಾಗಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಒಂದು ಪ್ರಿಪ್ರೇಷನ್ನಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೈಂಡ್ ಮ್ಯಾಪ್ ಹಾಗೆ ಸಮ್ಮರಿ ಸೀರೀಸ್ ಬಂದಿರೋದು ನಿಮಗೆ ಗೊತ್ತಿರೋ ವಿಚಾರ ಅಲ್ವಾ? ಪ್ರತಿಯೊಂದು ವಿಡಿಯೋದಲ್ಲೂ ಒಂದೊಂದು ಚಾಪ್ಟರನ್ನು ಕಂಪ್ಲೀಟ್ ಆಗಿ ರಿವೈಸ್ ಮಾಡ್ತಾ ಬರ್ತಿದ್ದೀವಿ, ಹೌದಾ? ಅದೇ ರೀತಿ ಇವತ್ತಿನ ಸೆಷನಲ್ಲೂ ಕೂಡ ನಾವು ಸ್ಟ್ಯಾಟಿಸ್ಟಿಕ್ಸ್ ಅನ್ನುವಂಥ ಚಾಪ್ಟರನ್ನು ಕಂಪ್ಲೀಟ್ ಆಗಿ ಕಾನ್ಸೆಪ್ಷುಯಲ್ ವೈಸ್ ಸಮ್ಮರೈಸ್ ಮಾಡೋದಕ್ಕೆ ಹೊರಟಿದ್ದೀವಿ. ಹಾಗಿದ್ರೆ ಎಲ್ಲರೂ ಸೆಷನ್ಗೆ ತಯಾರಿದ್ದೀರಲ್ಲ? ಶುರು ಮಾಡೋಣ ಸೆಷನನ್ನು. ಓಕೆ, ಫೈನ್. ಸರಿ, ಈ ಸ್ಟ್ಯಾಟಿಸ್ಟಿಕ್ಸ್ ಅಂತೇನೋ ಹೇಳಿದೆ, ಆದರೆ ಈ ಚಾಪ್ಟರಲ್ಲಿ ಏನೇನು ಕಾನ್ಸೆಪ್ಟ್ನ ಕವರ್ ಮಾಡ್ತಿದ್ದೀವಿ ತಿಳ್ಕೊಳ್ಳೋಣ. ಸೊ ಪ್ರೆಸೆಂಟೇಷನ್ ಆಫ್ ಡೇಟಾನ ಪ್ರೆಸೆಂಟ್ ಮಾಡೋದು ಹೇಗೆ, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಡೇಟಾ, ಹಾಗೆ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಈ ಎಲ್ಲ ಕಾನ್ಸೆಪ್ಟ್ಗಳನ್ನು ನಾವು ಕವರ್ ಮಾಡೋದಕ್ಕೆ ಹೊರಟಿದ್ದೀವಿ. ಓಕೆನಾ? ಫೈನ್, ಆಲ್ ರೈಟ್. ಹಾಂ, ಸೊ ಮೊದಲನೇದಾಗಿ ಪ್ರೆಸೆಂಟೇಷನ್ ಆಫ್ ಡೇಟಾ. ಏನು? ಪ್ರೆಸೆಂಟೇಷನ್ ಆಫ್ ಡೇಟಾ ಅಂದರೆ ಏನು? ಡೇಟಾನ ಯಾವ ರೀತಿ ನಾವು ಪ್ರೆಸೆಂಟ್ ಮಾಡಬೇಕು ಅಂತ ನೋಡಿ. ಯಾವುದಾದ್ರೂ ಡೇಟಾನ ಪ್ರೆಸೆಂಟ್ ಮಾಡಬೇಕು ಅಂದರೆ ಮೊದಲು ಏನು ಬೇಕು, ನಮಗೆ ಡೇಟಾ ಇರಬೇಕು ನಮ್ಮ ಹತ್ರ. ಅಂದರೆ ಏನು? ಕಲೆಕ್ಷನ್ ಆಫ್ ಡೇಟಾ. ಇದನ್ನು ನಾವು ಸ್ಟ್ಯಾಟಿಸ್ಟಿಕಲಿ ತೋರಿಸೋ ಅಂಥದ್ದು, ಹೌದಾ? ಸೊ ಡೇಟಾನ ಕಲೆಕ್ಟ್ ಮಾಡ್ತೀವಿ, ಆದರೆ ಪ್ರೆಸೆಂಟ್ ಮಾಡಬೇಕಲ್ಲ. ನನ್ನ ಹತ್ರ ಏನೋ ಒಂದು ಡೇಟಾ ಇದೆ ಅಂತ ಇಟ್ಕೊಳ್ಳಿ. ಸಪೋಸ್ ಒಂದು ರಾಜ್ಯ ಇದೆ, ಒಂದು ಸ್ಟೇಟ್ ಇದೆ. ಸ್ಟೇಟಲ್ಲಿ ಡಿಫ್ರೆಂಟ್, ಒಂದು ರಾಜ್ಯದಲ್ಲಿ 32ರಿಂದ 35 ಡಿಸ್ಟ್ರಿಕ್ಟ್ ಇದೆ ಅಂತ ಇಟ್ಕೊಳ್ಳಿ. ಓಕೆ, ನಾನು ನಮ್ಮ ರಾಜ್ಯದ ಬಗ್ಗೆ ಮಾತಾಡ್ತಿಲ್ಲ, ಕ್ಯಾಶುಯಲ್ ಆಗಿ ಹೇಳ್ತಿರೋದು. ಒಂದು ಸ್ಟೇಟ್ ಇದೆ, ಸ್ಟೇಟಲ್ಲಿ 32 ಅಥವಾ 35 ಸ್ಟೇಟ್ಸ್ ಇದೆ ಅಂತ, ಡಿಸ್ಟ್ರಿಕ್ಟ್ಸ್ ಇದೆ ಅಂತ ಇಟ್ಕೊಳ್ಳಿ. ಓಕೆ, 35 ಡಿಸ್ಟ್ರಿಕ್ಕಲ್ಲಿ ಎಷ್ಟೆಷ್ಟು ಹೆಂಗಸರು, ಎಷ್ಟೆಷ್ಟು ಗಂಡಸರು, ಅಂದರೆ ಹೌ ಮೆನಿ ಜೆಂಟ್ಸ್, ಹೌ ಮೆನಿ ಲೇಡೀಸ್ ಆರ್ ಲಿಟ್ರೇಟ್ ಪೀಪಲ್ ಅಂತ ಕೇಳ್ತೀನಿ. 35 ಡಿಸ್ಟ್ರಿಕ್ಕಲ್ಲಿ ಎಷ್ಟು ಜನ ಜೆಂಟ್ಸ್, ಎಷ್ಟು ಜನ ಲೇಡೀಸ್ ಲಿಟ್ರೇಟ್ ಇದ್ದಾರೆ ಅಂತ ಹೇಳಿದರೆ ಡೇಟಾನ ಕಲೆಕ್ಟ್ ಮಾಡಿರ್ತಾರೆ. ಆದರೆ ಕಲೆಕ್ಟ್ ಆಗಿರೋ ಡೇಟಾನ ಒಬ್ಬರಿಗೆ ಪ್ರೆಸೆಂಟ್ ಮಾಡಬೇಕು ಅಂದರೆ ಅರ್ಥ ಆಗೋ ರೀತಿಯಲ್ಲಿ ಮಾಡಬೇಕಲ್ಲ, ಕರೆಕ್ಟ್ ತಾನೆ? ಅದಕ್ಕೆ ನಾವು ಈ ಸ್ಟ್ಯಾಟಿಸ್ಟಿಕ್ಸ್ನ ಬಳಸ್ತೀವಿ. ಗೆಟ್ಟಿಂಗ್ ಇಟ್? ಆಲ್ ರೈಟ್. ಸೊ ಇದು ಡೇಟಾ ಹೇಗೆ ಅಂದರೆ ಹಂತ ಹಂತವಾಗಿ ನಾವು ಸ್ಟ್ಯಾಟಿಸ್ಟಿಕ್ಸ್ನ ಇಲ್ಲಿ ಸಬ್ಸ್ಟೆನ್ಷಿಯಲ್ ಆಗಿ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ. ಏನಿದು ಏನೇನೋ ಹೇಳ್ತಿದಾರಲ್ಲ, ಏನಿಲ್ಲ. ಚಿಕ್ಕ ಮಟ್ಟದ ಡೇಟಾ ಇದ್ದರೆ ನಾವು ಯಾವ ರೀತಿ ಪ್ರೆಸೆಂಟ್ ಮಾಡ್ತೀವಿ, ಸ್ವಲ್ಪ ದೊಡ್ಡದಿದ್ರೆ ಯಾವ ರೀತಿ ಪ್ರೆಸೆಂಟ್ ಮಾಡ್ತೀವಿ. ಅಂದರೆ ಡೇಟಾನ ಪ್ರೆಸೆಂಟ್ ಮಾಡುವಂಥ ವಿಧಾನದಲ್ಲಿ ಡಿಫ್ರೆನ್ಸ್ ಇದೆ. ಅದೇನು ಅಂತ ಇವಾಗ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಸಪೋಸ್ ನಿಮ್ಮ ಕ್ಲಾಸಲ್ಲಿ 20 ಜನ ಹುಡುಗರಿದ್ದಾರೆ ಅಂತ ಇಟ್ಕೊಳ್ಳಿ. ನಮ್ಮ ಕ್ಲಾಸಲ್ಲಿ 20 ಏನಿಲ್ಲ ಮ್ಯಾಮ್, ಒಂದು 60 ಜನ ಇದ್ದಾರೆ ಅಂತ ಅನ್ಬೋದು, ಇರ್ತಾರೆ. ನಾನು ಸಪೋಸ್ ಹೇಳ್ತಿರೋದು, ನಿಮ್ಮ ಕ್ಲಾಸಲ್ಲಿ 20 ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಇಟ್ಕೊಳ್ಳಿ, ಹೌದಾ? ಸೊ 20 ಸ್ಟೂಡೆಂಟ್ಸ್ಗಳು, 20 ಸ್ಟೂಡೆಂಟ್ಸ್ಗಳು ಏನಿದಾರಲ್ಲ ಅವರಿಗೆ ಒಂದು ಆಕ್ಟಿವಿಟಿನ ಅರೇಂಜ್ ಮಾಡಿರ್ತೀವಿ, ಹೌದಾ? ಆಕ್ಟಿವಿಟಿ ಅಂದ್ರೇನು? ಸಿಂಗಿಂಗು, ಡ್ಯಾನ್ಸಿಂಗು, ಪೇಂಟಿಂಗು, ಓಕೆ, ಈ ರೀತಿಯಾಗಿರುತ್ತೆ. ಓಕೆ, ಸೊ ಇದರಲ್ಲಿ ದಿಸ್ ಇಸ್ ಆಕ್ಟಿವಿಟೀಸ್. ಓಕೆ, ಯಾವ್ದ್ಯಾವುದು ಆಕ್ಟಿವಿಟಿ ಅಂದರೆ, ಸೊ ಫಸ್ಟ್ ಒನ್ ಈಸ್ ಸಿಂಗಿಂಗ್, ಹೌದಾ? ದೆನ್ ಡ್ಯಾನ್ಸಿಂಗ್, then painting, at last playing. Okay, playing any cricket or something like that. Okay, ಏನಾದರೂ ಇರಲಿ.
ಅಂತೂ ಇಷ್ಟು ಆಕ್ಟಿವಿಟೀಸ್ನ ಅರೇಂಜ್ ಮಾಡಿರ್ತಾರೆ. ಇದರೊಳಗೆ ಔಟ್ ಆಫ್ 20 ಸ್ಟೂಡೆಂಟ್ಸ್ ನಾನೇನು ಮಾಡ್ತೀನಿ, ಅವರ ಒಂದು ಇಂಟ್ರೆಸ್ಟ್ಗೆ ತಕ್ಕ ಹಾಗೆ ನಾನು ಡೇಟಾನ ಕಲೆಕ್ಟ್ ಮಾಡ್ತಾ ಹೋಗ್ತೀನಿ. ಎಷ್ಟು ಜನ ಸಿಂಗಿಂಗಿಗೆ ಹೆಸರು ಕೊಡ್ತೀರಾ, ಎಷ್ಟು ಜನ ನಿಮಗೆ ಇಷ್ಟಪ್ಪ ಸಿಂಗಿಂಗ್ ಅಂದರೆ 5 ಜನ ಅಂತ ಹೇಳ್ತಾರೆ. ಅದನ್ನು ನಾನು ರೆಪ್ರೆಸೆಂಟ್ ಮಾಡೋದು ಹೇಗೆ ಅಂದರೆ ಬೈ ಟ್ಯಾಲಿ ಮಾರ್ಕ್ಸ್. ಹೌದಾ? ಸೊ ಟ್ಯಾಲಿ ಮಾರ್ಕ್ಸ್, ಇದೇ ಟ್ಯಾಲಿ ಮಾರ್ಕ್ಸನ್ನು ನಾವು ಫ್ರೀಕ್ವೆನ್ಸಿಯಲ್ಲಿ ಕೂಡ ತೋರಿಸ್ತೀವಿ. ಸೊ ಡಿಫ್ರೆನ್ಸ್ ಏನು ಟ್ಯಾಲಿ ಮಾರ್ಕ್ಸಿಗೆ ಹಾಗೆ ಫ್ರೀಕ್ವೆನ್ಸಿಗೆ ಅಂದರೆ ಎರಡೂ ಸೇಮ್, ಆದರೆ ತೋರಿಸೋ ವಿಧಾನ ಡಿಫ್ರೆನ್ಸ್ ಅಷ್ಟೇ. ಟ್ಯಾಲಿ ಮಾರ್ಕ್ಸಲ್ಲಿ ಇದೇ 5 ಜನನ ಹೆಂಗೆ ಬರೀತೀರಾ, ಹಿಂಗೆ ಬರೀತೀರಾ, ದಿಸ್ ಇಸ್ 5. ಇದನ್ನು ನಂಬರಲ್ಲಿ ಬರೆದ್ರೆ ಫ್ರೀಕ್ವೆನ್ಸಿ ಆಗುತ್ತೆ. ಹೌದಾ? ಸೊ ಡ್ಯಾನ್ಸಿಂಗ್ ಎಷ್ಟು ಜನ ಇಷ್ಟ, ಹೌ ಮೆನಿ ಆಫ್ ದೆಮ್ ಆರ್ ಲೈಕಿಂಗ್ ಡ್ಯಾನ್ಸ್ ಅಂದರೆ, ಸೊ ಸಪೋಸ್ 7 ಜನ ಅಂತ ಇಟ್ಕೊಳ್ಳಿ, 1 2 3 4 5 6 7, ದಿಸ್ ಇಸ್ 7. ಹೌದಾ? ಎಸ್. ಸೊ ನಾವು ನೆಕ್ಸ್ಟ್ ಏನಿದೆ, ಪೇಂಟಿಂಗ್ ಎಷ್ಟು ಜನಕ್ಕೆ ಇಷ್ಟನಪ್ಪ ಅಂದರೆ 3 ಜನ, ಸೊ ದಿಸ್ ಇಸ್ 3. ಹೌದಾ? ಸೊ 20 ಜನ ಇದ್ದಾರೆ, ಅದರಲ್ಲಿ ಆಲ್ರೆಡಿ 15 ಜನ. ಉಳಿದಿರೋ 5 ಜನಕ್ಕೆ ಪ್ಲೇಯಿಂಗ್ ಕ್ರಿಕೆಟ್ ಆರ್ ಸಮ್ ಅದರ್ ಏನಾದರೂ ಇರ್ಬೋದು, ಆಟ ಆಡೋದು ಇಷ್ಟ ಅಪ್ಪ. ಎಷ್ಟು ಜನಕ್ಕೆ? 5 ಜನಕ್ಕೆ. ನೋಡಿ, ಈ ರೀತಿಯಾಗಿ ನಾನು ಡೇಟಾನ ಎಷ್ಟು ಕ್ಲಿಯರ್ ಆಗಿ ರೆಪ್ರೆಸೆಂಟ್ ಮಾಡಿದೆ. ಹೌದಾ? ಸೊ ಇದನ್ನ ಪ್ರೆಸೆಂಟೇಷನ್ ಆಫ್ ಡೇಟಾ ಅಂತ ಕರಿತೀವಿ. ಬೇಸಿಕ್ ಇದು. ಅಂದರೆ ಕಡಿಮೆ ಪ್ರಮಾಣದಲ್ಲಿ ಡೇಟಾ ಇದ್ದಾಗ ನಾವು ಈ ಒಂದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅನ್ನು ಯೂಸ್ ಮಾಡಿ, ಏನಿದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂತ ಕರಿತೀವಿ ಇದನ್ನು. ಗೆಟಿಂಗ್ ಇಟ್? ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಹೌದಾ? ಈ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅನ್ನು ಬಳಸ್ಕೊಂಡು ಯಾರ್ಯಾರಿಗೆ ಏನೇನು ಅಭಿರುಚಿ ಇದೆ ಅನ್ನೋದನ್ನ ನಾನು ಆರಾಮಾಗಿ ಪ್ರೆಸೆಂಟ್ ಮಾಡ್ಬೋದು. ಗೊತ್ತಾಯ್ತಾ? ದಿಸ್ ಇಸ್ ನಥಿಂಗ್ ಬಟ್ ಹೌ ವಿ ರೆಪ್ರೆಸೆಂಟ್ ದ ಡೇಟಾ ಇನ್ ಸ್ಟ್ಯಾಟಿಸ್ಟಿಕ್ಸ್. ಗೆಟಿಂಗ್ ಇಟ್? ಆಲ್ ರೈಟ್. ಸೊ ಈಗ ಒಂದು ಪ್ರಶ್ನೆ ನೋಡೋಣ ಇದ್ರ ಮೇಲೆ. ದ ಬ್ಲಡ್ ಗ್ರೂಪ್ಸ್ ಆಫ್ 30 ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 8 ಆರ್ ರೆಕಾರ್ಡೆಡ್ ಆಸ್ ಫಾಲೋಸ್. ಕೊಟ್ಟರೆ ಬ್ಲಡ್ ಗ್ರೂಪ್ ನಮಗೆ ಗೊತ್ತಿದೆ, ಎ. ಹೌದಾ? ಬಿ, ಎ ಬಿ ಸಿ ಡಿ ಅಲ್ಲ, ಎ ಬಿ ಓ ಎ ಬಿ. ಹೌದಾ? ಎ ಪಾಸಿಟಿವ್, ಬಿ ಪಾಸಿಟಿವ್, ಓ ನೆಗೆಟಿವ್, ಓ ಪಾಸಿಟಿವ್, ಎ ಬಿ ಅಂತೆಲ್ಲ ಇದೆ. ಗೊತ್ತಲ್ಲ? ದೀಸ್ ಆರ್ ಆಲ್ ಬ್ಲಡ್ ಗ್ರೂಪ್ಸ್. ಸೊ ಈ ರೀತಿ ನಮಗೆ ಡಿಫ್ರೆಂಟ್ ಬ್ಲಡ್ ಗ್ರೂಪ್ಸ್ನ ಕೊಟ್ಟಿದ್ದಾರೆ. ಓಕೆ, ಆಫ್ ಹೌ ಮೆನಿ ಸ್ಟೂಡೆಂಟ್ಸ್? 30 students. Okay, represent this data in the form of a frequency distribution table, which is the most common and which is the rarest blood group among these students ಅಂತ ಕೇಳ್ತಿದ್ದಾರೆ. ಕರೆಕ್ಟ್ ಅಲ್ವಾ? ಎಸ್. ಸೊ ಇದಕ್ಕೆ ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅನ್ನ ಬರೀಬೇಕು ಅಂತ ಹೇಳ್ತಿದ್ದಾರೆ. ಇವಾಗ ತಾನೇ ನಾವು ನೋಡಿದ್ವಲ್ಲ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಮಾಡೋದು ಅಂತ. ಸೇಮ್ ಅದೇ ರೀತಿ. ಸೊ ಎ ಬ್ಲಡ್ ಗ್ರೂಪ್ ಇರೋರು ಎಷ್ಟು ಜನ, ಬಿ ಇರೋರು ಎಷ್ಟು ಜನ, ಓ ಇರೋರು ಎಷ್ಟು ಜನ, ಎ ಬಿ ಇರೋರು ಎಷ್ಟು ಜನ. ಓಕೆ, ಅದನ್ನ ಇವಾಗ ಇಲ್ಲಿ ಗ್ರೂಪ್ ಮಾಡ್ತಾ ಹೋಗೋಣ. ಮಾಡ್ಬೋದಲ್ಲ? ಈಸಿ ಇದೆ ಪ್ರಾಸೆಸ್. ಸೊ ಇಲ್ಲಿ ಬ್ಲಡ್ ಗ್ರೂಪ್, ಹಿಯರ್ ದಿಸ್ ಇಸ್ ಬ್ಲಡ್ ಗ್ರೂಪ್, ಹಿಯರ್ ಟ್ಯಾಲಿ ಮಾರ್ಕ್ಸ್. ಹೌದಾ? ಏನಿದು? ಟ್ಯಾಲಿ ಮಾರ್ಕ್ಸ್. ಈ ಕಡೆಗೆ ಫ್ರೀಕ್ವೆನ್ಸಿ. ಕರೆಕ್ಟ್ ಅಲ್ವಾ? ದಿಸ್ ಇಸ್ ನಥಿಂಗ್ ಬಟ್ ಫ್ರೀಕ್ವೆನ್ಸಿ. ಅರ್ಥ ಆಯ್ತಾ? ಓಕೆ, ಈಗ ಹೇಳಿ, ಎ ಇರೋರು ಎಷ್ಟು ಜನ ಇದ್ದಾರೆ? ಎ ಬ್ಲಡ್ ಗ್ರೂಪ್ ಹೊಂದಿರೋರು ಎಷ್ಟು ಜನ ನೋಡೋಣ. ನೋಡಿ, ಒಂದು ನಾನು ಇದರಿಂದ ಸದ್ಯಕ್ಕೆ ಹೈಲೈಟ್ ಮಾಡಿರ್ತೀನಿ, ಎಲ್ಲೂ ಕನ್ಫ್ಯೂಷನ್ ಆಗಬಾರ್ದು ಅಂತ. ಹೈಲೈಟ್ ಮಾಡಿದ್ದನ್ನು ತಗೊಂಡು ಇಲ್ಲಿ ಬರೆಯೋಣ. ಓಕೆ, ಸೊ ಅದಕ್ಕಿಂತ ಮುಂಚೆ ಒಂದು ಕೆಲಸ ಮಾಡ್ತೀನಿ. ಹಿಯರ್ ಐ ವಿಲ್ ರೈಟ್ ಎ, ದಿಸ್ ಇಸ್ ಬಿ, ದಿಸ್ ಇಸ್ ಓ, ಎ ಬಿ ಸಿ ಡಿ ಅಲ್ಲ, ಎ ಬಿ ಓ, ದಿಸ್ ಇಸ್ ಎ ಬಿ. ಕರೆಕ್ಟ್ ಅಲ್ವಾ? ರೈಟ್. ಎಸ್, ಸ್ವಲ್ಪ ಹತ್ರ ಬರೆಯೋಣ. ಬಿಕಾಸ್ ಎ ಬಿ, ದಿಸ್ ಇಸ್ ಓ, ದಿಸ್ ಇಸ್ ಎ ಬಿ. ಓಕೆ, ಫೈನ್, ಆಲ್ ರೈಟ್. ಇಲ್ಲಿ ಎಷ್ಟು ಜನ ಬರ್ತಾರೆ ಲಾಸ್ಟಿಗೆ ಅಂತ ಬರೀಬೇಕು, ಅದಕ್ಕೆ. ಆಲ್ ರೈಟ್. ಸೊ ಇವಾಗ ಹೈಲೈಟ್ ಮಾಡ್ತಾ ಹೋಗೋಣ. ಲೆಟ್ ಮೀ ಹೈಲೈಟ್. ಯಾವುದನ್ನ? ಐ ವಿಲ್ ಹೈಲೈಟ್ ಎ. ಓಕೆ, ಸೊ ಒಂದು ಎ ಬ್ಲಡ್ ಗ್ರೂಪ್ ಇರೋರು ಎಷ್ಟು ಜನ? 1, ಹೌದಾ? 2, 3, 4, 5, 6, 7, 8, 9,
ಕರೆಕ್ಟ್ ಅಲ್ವಾ? 9 ಮೆಂಬರ್ಸ್, ರೈಟ್? ಎಸ್, ಎಕ್ಸಾಕ್ಟ್ಲಿ. ಸೊ ದಿಸ್ ಈಸ್ ಟೋಟಲ್ 9 ಮೆಂಬರ್ಸ್ ಆರ್ ದೇರ್. 1 2 3 4 5 6 7 8 9. ದಿಸ್ ಇಸ್ 9. ಓಕೆ, ಅರ್ಥ ಆಯ್ತಾ? ಆಲ್ ರೈಟ್. ಸೊ ಈಗ ನೆಕ್ಸ್ಟ್ ಬಿ ಬ್ಲಡ್ ಗ್ರೂಪ್ ಅವರು ಎಷ್ಟು ಜನ ಇದ್ದಾರೆ ನೋಡೋಣ. ಬಿ ಬ್ಲಡ್ ಗ್ರೂಪ್ ಇರೋರು ಎಷ್ಟು ಜನ ಇದ್ದಾರೆ ಅಂತ ನೋಡೋಣ. 1, ಹೌದಾ? ದೆನ್ 2 3 4 5 6, ಕರೆಕ್ಟ್ ಅಲ್ವಾ? ಅಷ್ಟೇ ಇರೋದು, 6 ಜನ ಇದ್ದಾರೆ. 1 2 3 4 5 6, 6 ಜನ. ಓಕೆ, ಕರೆಕ್ಟ್ ಅಲ್ವಾ? ಎಕ್ಸಾಕ್ಟ್ಲಿ. ಸೊ ನೆಕ್ಸ್ಟ್ ವಾಟ್ ಅಬೌಟ್ ಓ ಬ್ಲಡ್ ಗ್ರೂಪ್ ಇರೋರು ಎಷ್ಟು ಜನ? ಅವ್ರ ಕಥೆ ಏನು ನೋಡೋಣ ಈಗ. ಓ ಬ್ಲಡ್ ಗ್ರೂಪ್ ಇರೋರು 1 2 3 4 5 6 7 8 9 10 11 12, ಹೌದಾ? 12 ಜನ ಇದ್ದಾರೆ. 12 ಜನ ಇದ್ದಾರೆ. 1 2 3 4 5 6 7 8 9 10 11 12. ದಿಸ್ ಇಸ್ 12, ರೈಟ್? ಇನ್ನು ಉಳಿದಿರೋದೇನು? ಎ ಬಿ ಬ್ಲಡ್ ಗ್ರೂಪ್ ಇರೋರು 1, ದೆನ್ 2 3, ಇನ್ನೆಷ್ಟು ಜನ ಇದ್ದಾರೆ? ಇಷ್ಟೆಲ್ಲ ಇರೋದು 1 2 3, ರೈಟ್? ಸೊ 1 2 3, ದಿಸ್ ಇಸ್ 3. ಇವಾಗ ಆ್ಯಡ್ ಮಾಡೋಣ. ಸೊ 12 ಪ್ಲಸ್ 6 ಈಸ್ ಹೌ ಮಚ್? ಅಥವಾ ಹಿಂಗೂ ಮಾಡ್ಬೋದು, 9 ಪ್ಲಸ್ 3 ಈಸ್ 12. 12 ಪ್ಲಸ್ 12 ಈಸ್ 24. 24 ಪ್ಲಸ್ 6 ಈಸ್ 30. ಟೋಟಲ್ ಎಷ್ಟು ಬಂತು? 30 ಬಂತು. ಟೋಟಲ್ ಎಷ್ಟು ಬಂತು? 30 ಬಂತು, ಹೌದಾ? ಸೊ 30 ಜನ ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ ನಮಗೆ. 30 ಜನ ಸ್ಟೂಡೆಂಟ್ಸಲ್ಲಿ ಯಾರ್ಯಾರು ಎಷ್ಟೆಷ್ಟು ಅಂತ ಹೇಳಿ ಕರೆಕ್ಟಾಗಿ ಡಿವೈಡ್ ಮಾಡಿದ್ದೀವಿ. ಇದು ಕರೆಕ್ಟಾಗಿದೆ ಅಂತ ಹೇಳೋದಕ್ಕೆ ಏನು ಗ್ಯಾರಂಟಿ ಅಂದರೆ, ಇದಿಷ್ಟು ಆ್ಯಡ್ ಮಾಡಿದಾಗ ಅಗೇನ್ ವಿ ಆರ್ ಗೆಟಿಂಗ್ 30, ಹೌದಾ? 30 ಜನರಿಗೆ 30 ಜನನ ಕರೆಕ್ಟಾಗಿ ಡಿವೈಡ್ ಮಾಡಿದ್ದೀವಿ, ಇದೇ ಗ್ಯಾರಂಟಿ. ಆಲ್ ರೈಟ್, ಅರ್ಥ ಆಯ್ತಲ್ಲ? ಸಿಂಪಲ್. ಈಗ ವಾಟ್ ದೇ ಆರ್ ಆಸ್ಕಿಂಗ್, ವಿಚ್ ಇಸ್ ದ ಮೋಸ್ಟ್ ಕಾಮನ್ ಅಂಡ್ ವಿಚ್ ಇಸ್ ದ ರೇರೆಸ್ಟ್ ಬ್ಲಡ್ ಗ್ರೂಪ್ ಅಮಾಂಗ್ ದೀಸ್ ಸ್ಟೂಡೆಂಟ್ಸ್. ಓಕೆ, ಕಾಮನ್ ಅಂದ್ರೇನು? ಅತಿ ಹೆಚ್ಚು. ಕಾಮನ್ ಅಂದ್ರೇನು? ಅತಿ ಹೆಚ್ಚು, ಸಾಮಾನ್ಯವಾಗಿ ಸಿಗುವಂಥದ್ದು. ಅತಿ ಹೆಚ್ಚು ಯಾವುದು ಇರುತ್ತಲ್ಲ, ದಟ್ ಈಸ್ ಕಾಮನ್. ರೇರೆಸ್ಟ್ ಅಂದ್ರೆ ಅತಿ ಕಡಿಮೆ, ಹೌದಾ? ಕಾಮನ್ ಯಾವುದು? ಕಾಮನ್. ಸೊ ಮೋಸ್ಟ್ ಕಾಮನ್ ಅಲ್ವಾ? ಹಾಂ, ಮೋಸ್ಟ್ ಕಾಮನ್. ಮೋಸ್ಟ್ ಕಾಮನ್ ಈಸ್ ಯಾವುದಿದೆ? ಓ ಇದೆ, ಹೌದಾ? ಹಾಗೆ ರೇರೆಸ್ಟ್ ಯಾವುದು? ಅತಿ ಕಡಿಮೆ ಯಾವುದು? ರೇರೆಸ್ಟ್ ಈಸ್ 3, ರೈಟ್? ಗಾಟ್ ಇಟ್? ಇಷ್ಟೇ, ಸಿಂಪಲ್. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಈ ರೀತಿ ನೀವು ಯಾವುದೇ ಪ್ರಶ್ನೆನ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನಲ್ಲಿ ನಿಮಗೆ ಏನು ಪ್ರೆಸೆಂಟ್ ಮಾಡಿ ಡೇಟಾನ ಅಂತ ಕೇಳಿದಾಗ ಈ ರೀತಿ ಮಾಡ್ಬೋದು. ಸುಲಭ ಇದೆ ತಾನೆ? ಕಷ್ಟ ಇಲ್ಲ? ಎಸ್. ಸೊ ಹಾಗಿದ್ರೆ ಈಗ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಕಡೆಗೆ ಹೋಗೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಡೇಟಾ ಬಗ್ಗೆ ಮಾತಾಡೋಣ. ಅಂದರೆ ಯಾವುದಾದ್ರೂ ಕೊಟ್ಟಿರುವಂತಹ ಡೇಟಾ ಇದೆ ಅಂದರೆ ಅದನ್ನು ಗ್ರಾಫಿಕಲಿ ಹೇಗೆ ರೆಪ್ರೆಸೆಂಟ್ ಮಾಡೋದು ಅನ್ನೋದನ್ನ ನಾವು ಇವಾಗ ತಿಳ್ಕೊಳ್ಳೋಣ. ಇದರಲ್ಲಿ ನಮಗೆ 3 ರೀತಿ ಇದೆ. ಮೊದಲನೇದು ಯೂಸಿಂಗ್ ಬಾರ್ ಗ್ರಾಫ್, ಯೂಸಿಂಗ್ ಬಾರ್ ಗ್ರಾಫ್. ಹಾಗೆ ಎರಡನೇದು ಯೂಸಿಂಗ್ ಹಿಸ್ಟೋಗ್ರಾಮ್. ಹಿಸ್ಟೋಗ್ರಾಮ್ ಮುಖಾಂತರ, ಬಾರ್ ಗ್ರಾಫ್ ಮುಖಾಂತರ ನಾವು ಯಾವುದಾದ್ರೂ ಡೇಟಾನ ರೆಪ್ರೆಸೆಂಟ್ ಮಾಡ್ಬೋದು ಪಿಕ್ಟೋರಿಯಲಿ. ಆ್ಯಂಡ್ ಥರ್ಡ್ ಒನ್ ಈಸ್ ಫ್ರೀಕ್ವೆನ್ಸಿ ಪಾಲಿಗಾನ್. ಏನು? ಫ್ರೀಕ್ವೆನ್ಸಿ ಪಾಲಿಗಾನ್. ಗೆಟಿಂಗ್ ಇಟ್? ಅರ್ಥ ಆಯ್ತಾ? ಆಲ್ ರೈಟ್. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಬಾರ್ ಗ್ರಾಫ್. ಇಫ್ ಐ ಟಾಕ್ ಅಬೌಟ್ ಬಾರ್ ಗ್ರಾಫ್, ಓಕೆ. ಸೊ ಬಾರ್ ಗ್ರಾಫಲ್ಲಿ ಸಪೋಸ್ ನನಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟರೆ. ಏನು ಇನ್ಫಾರ್ಮೇಷನ್ ಅಂದರೆ, ಒಂದು ಸ್ಕೂಲಲ್ಲಿ ಡಿಫ್ರೆಂಟ್ ಗೇಮ್ಸ್ಗಳನ್ನು ಕಂಡಕ್ಟ್ ಮಾಡಿದ್ದಾರೆ. ಓಕೆ, ಡಿಫ್ರೆಂಟ್ ಗೇಮ್ಸ್ಗಳನ್ನು ಕಂಡಕ್ಟ್ ಮಾಡಿದ್ದಾರೆ. ಎಷ್ಟೆಷ್ಟು ಜನ ಮಕ್ಕಳು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅನ್ನೋದನ್ನು ಕೊಟ್ಟಿದ್ದಾರೆ. ಓಕೆ, ದಟ್ ಈಸ್ ಕ್ರಿಕೆಟ್. ಎಷ್ಟು ಜನ ಕ್ರಿಕೆಟ್ ಆಡ್ತಿದ್ದಾರೆ? ಓಕೆ. ಎಷ್ಟು ಜನ ಫುಟ್ಬಾಲ್ ಆಡ್ತಿದ್ದಾರೆ? ಓಕೆ. ದೆನ್ ಎಷ್ಟು ಜನ ಟೆನ್ನಿಸ್ ಆಡ್ತಿದ್ದಾರೆ? ದೆನ್ ಎಷ್ಟು ಜನ ಹಾಕಿ ಆಡ್ತಿದ್ದಾರೆ? ಇಷ್ಟು ಇನ್ಫಾರ್ಮೇಷನ್ ನನಗಿದೆ. ಆಲ್ರೆಡಿ ದೇ ಹ್ಯಾವ್ ಗಿವೆನ್ ಇನ್ ಅ ಟೇಬಲ್. ಓಕೆ,
ಆದರೆ ಯಾರ್ಯಾರು ಎಷ್ಟೆಷ್ಟು ಜನ ಅಂದರೆ ಯಾವ ಯಾವ ಗೇಮ್ಸ್ನ ಎಷ್ಟೆಷ್ಟು ಜನ ಆಡ್ತಿದ್ದಾರೆ ಅಂತ ಗೊತ್ತಾಗಬೇಕಲ್ಲ, ಅದನ್ನು ಕೊಟ್ಟಿದ್ದಾರೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಕ್ರಿಕೆಟನ್ನು 5 ಜನ, ಫುಟ್ಬಾಲನ್ನು 15 ಜನ, ಟೆನ್ನಿಸನ್ನು 20 ಜನ, ಹಾಗೆ ಹಾಕಿಯನ್ನು 10 ಜನ ಆಡ್ತಿದ್ದಾರೆ ಅಂತ ಇಟ್ಕೊಳ್ಳಿ. ಓಕೆ, ಇದನ್ನ ನನಗೆ ಕೇಳ್ತಿದ್ದಾರೆ, ಕ್ಯಾನ್ ಯು ಜಸ್ಟ್ ಶೋ ಮಿ ದಿಸ್ ಪಿಕ್ಟೋರಿಯಲಿ ಯೂಸಿಂಗ್ ಬಾರ್ ಗ್ರಾಫ್ ಅಂತ. ಖಂಡಿತ ತೋರಿಸ್ಬೋದು. ಓಕೆ, ಒಂದನ್ನ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಬಾರ್ ಗ್ರಾಫ್ ಅಲ್ಲಿ ಯಾವಾಗ್ಲೂ ಫ್ರೀಕ್ವೆನ್ಸಿ ಬಿಟ್ಟು ಈ ಕಡೆ ಏನಿರುತ್ತಲ್ಲ, ಯಾವಾಗ್ಲೂ ಇನ್ಫಾರ್ಮೇಶನ್ ಕ್ಲಾಸ್ ಇಂಟರ್ವೆಲ್ ಅಲ್ಲಿ ಇರೋದಿಲ್ಲ. ಏನಿರೋದಿಲ್ಲ, ಕ್ಲಾಸ್ ಇಂಟರ್ವೆಲ್ ಅಲ್ಲಿ ಕೊಟ್ಟಿರೋದಿಲ್ಲ. ನಾರ್ಮಲ್ ಆಗಿ ಏನೋ ಗ್ರಾಸರಿ ಐಟಮ್ಸ್ ಕೊಟ್ಟಿರ್ತಾರೆ, ಇಲ್ಲ ಅಂದ್ರೆ ಯಾವುದೋ ಒಂದು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಇಂಥ ಊರಲ್ಲಿ ಇಷ್ಟಿಷ್ಟು ಜನ ಲಿಟ್ರೇಟ್ಸ್ ಇದ್ದಾರೆ, ಇಷ್ಟಿಷ್ಟು ಜನ ಇಲ್ಲಿಟ್ರೇಟ್ಸ್ ಇದ್ದಾರೆ. ಓಕೆ, ಒಂದು ಹಾಸ್ಪಿಟಲ್ ಅಲ್ಲಿ ಇಷ್ಟಿಷ್ಟು ಡಿಸೀಸ್ ಇಂದ ಇಷ್ಟಿಷ್ಟು ಜನ ಇದ್ದಾರೆ. ಓಕೆ, ಅಂದ್ರೆ ನೆಗಡಿ ಆಗಿರೋರು, ಕೋಲ್ಡ್ ಇರೋರು 5 ಜನ, ಹೆಡೇಕ್ ಇರೋರು 20 ಜನ, ಈ ರೀತಿ ಗೆಟಿಂಗ್ ಇಟ್. ಅಂದ್ರೆ ಇನ್ಫಾರ್ಮೇಶನ್ ಕೊಟ್ಟಿರೋಂಥ ಇನ್ಫಾರ್ಮೇಶನ್ ಇಟ್ ಈಸ್ ನಾಟ್ ರೆಪ್ರೆಸೆಂಟೆಡ್ ಬೈ ಕ್ಲಾಸ್ ಇಂಟರ್ವೆಲ್. ಇದು ನಮಗೆ ಒಂದು ಗುರುತು, ಯಾವುದಕ್ಕೆ? ಬಾರ್ ಗ್ರಾಫಿಗೆ. ಇದನ್ನ ಬಾರ್ ಗ್ರಾಫ್ ಯೂಸ್ ಮಾಡಿ ಹೇಗೆ ರೆಪ್ರೆಸೆಂಟ್ ಮಾಡೋದು ಅಂತ ಇವಾಗ ನೋಡೋಣ. ಓಕೆ, ಆಲ್ವೇಸ್ ಕೀಪ್ ಇನ್ ಯುವರ್ ಮೈಂಡ್ ದಟ್ ಇವೆಲ್ಲ ಏನಿದೆಯಲ್ಲ ಇನ್ಫಾರ್ಮೇಶನ್ ಅಪಾರ್ಟ್ ಫ್ರಮ್ ಫ್ರೀಕ್ವೆನ್ಸಿ, ಇದು ಫಸ್ಟ್ ಏನಿರುತ್ತಲ್ಲ ಕಾಲಮ್, ಅದು ಯಾವಾಗಲೂ ವೈ ಎಕ್ಸ್ ಆಕ್ಸಿಸ್ ಅಲ್ಲಿ ಬರಬೇಕು, ಫ್ರೀಕ್ವೆನ್ಸಿ ಯಾವಾಗಲೂ ವೈ ಆಕ್ಸಿಸ್ ಅಲ್ಲಿ ಬರಬೇಕು. ಹಾಗಿದ್ರೆ ಫಸ್ಟ್ ಏನಿದೆ? ಕ್ರಿಕೆಟ್ ಇದೆ, ಬರೀರಿ, ದಿಸ್ ಇಸ್ ಕ್ರಿಕೆಟ್. ಇನ್ನು ಎರಡನೇದೇನಿದೆ? ದಿಸ್ ಇಸ್ ಫುಟ್ಬಾಲ್. ಹೌದಾ? ಇನ್ನು ಮೂರನೇದೇನಿದೆ? ದಿಸ್ ಇಸ್ ಟೆನ್ನಿಸ್. ಹೌದಾ? ಇನ್ನು ನಾಲ್ಕನೇದೇನಿದೆ ಅಲ್ಲ, ದಿಸ್ ಇಸ್ ಹಾಕಿ. ದಿಸ್ ಇಸ್ ಹಾಕಿ. ಕರೆಕ್ಟ್ ಅಲ್ವಾ? ಎಸ್, ಎಕ್ಸಾಕ್ಟ್ಲಿ. ಸೊ ಈಗ ನಾನು ಫ್ರೀಕ್ವೆನ್ಸಿಯನ್ನು ನೋಡಿದಾಗ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸಿಯನ್ನು ಅದು 5, 10, 15, 20 ಈ ರೀತಿ ಇದೆ. ಹಾಗಾಗಿ ಐ ವಿಲ್ ರೈಟ್ ಲೈಕ್ ದಿಸ್ 5, 10, 15, ದಿಸ್ ಇಸ್ 20. ಓಕೆ, ಅರ್ಥ ಆಯ್ತಾ? ಕ್ರಿಕೆಟ್ ಆಡ್ತಿರೋರು ಎಷ್ಟು ಜನ ಇದ್ದಾರೆ? 5 ಜನ ಇದ್ದಾರೆ. ಸೊ ಈ ರೀತಿಯಾಗಿ ನಾನು ಬಾರ್ ಗ್ರಾಫ್, ದಿಸ್ ಇಸ್ ನಥಿಂಗ್ ಬಟ್ ಬಾರ್, ಈ ಬಾರ್ನ ಮುಖಾಂತರ ಗ್ರಾಫಿಕಲಿ ತೋರಿಸೋದೇ ಬಾರ್ ಗ್ರಾಫ್. ಫುಟ್ಬಾಲ್ ಎಷ್ಟು ಜನ? 15 ಜನ. ಹೌದಾ? ಫುಟ್ಬಾಲ್ ಎಷ್ಟು? 15 ಜನ. ಗೆಟಿಂಗ್ ಇಟ್? ನೆಕ್ಸ್ಟ್ ಟೆನ್ನಿಸ್ ಎಷ್ಟು ಜನ? 20 ಜನ. ಟೆನ್ನಿಸ್ ಹೈಯೆಸ್ಟ್ ಆಡ್ತಿರೋದು. ಓಕೆ, ಟೆನ್ನಿಸ್. ದೆನ್ ಹಾಕಿ ಎಷ್ಟು ಜನ? 10 ಜನ. ಹಾಕಿ ಎಷ್ಟು? 10. Getting it? So this is how we can pictorially represent any data using bar graph. ಇದು ಮೊದಲನೇದು. ಅರ್ಥ ಆಯ್ತಾ? ಕ್ಲಿಯರ್? ಓಕೆ, ಸೊ ಇದೆಲ್ಲ ಕರೆಸ್ಪಾಂಡಿಂಗ್ ಆಟ, ಗೇಮ್ಸ್ಗಳು. ದೀಸ್ ಆರ್ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸಿ. ಇವೆಲ್ಲ ಏನು? ಫ್ರೀಕ್ವೆನ್ಸಿಗಳು. ಅರ್ಥ ಆಯ್ತಾ? ದೀಸ್ ಆರ್ ಆಲ್ ಗೇಮ್ಸ್. ಫೈನ್, ಐ ಹೋಪ್ ಇಟ್ ಈಸ್ ಕ್ಲಿಯರ್. ಆಲ್ ರೈಟ್. ಸೊ ಈಗ ಎರಡನೇದನ್ನ ನೋಡೋಣ. ಬಾರ್ ಗ್ರಾಫ್ ಅರ್ಥ ಆಯ್ತಲ್ಲ ಯಾವ ರೀತಿ ಹೇಗಿರುತ್ತೆ ಅಂತ. ಈಗ ಎರಡನೇದು ಯಾವುದು ಅಂದ್ರೆ ಹಿಸ್ಟೋಗ್ರಾಮ್. ಎರಡನೇದು ಯಾವುದು? ಹಿಸ್ಟೋಗ್ರಾಮ್. ಓಕೆ, ಸೊ ಹಿಸ್ಟೋಗ್ರಾಮಿಗೆ ಬಾರ್ ಗ್ರಾಫಿಗೆ ಏನು ಡಿಫ್ರೆನ್ಸು ಅಂದ್ರೆ, ನಮಗೆ ಹಿಸ್ಟೋಗ್ರಾಮ್ ಅಲ್ಲಿ ಕ್ಲಾಸ್ ಇಂಟರ್ವೆಲ್ ಇರುತ್ತೆ, ಬಾರ್ ಗ್ರಾಫ್ ಅಲ್ಲಿ ಈ ರೀತಿ ಇನ್ಫಾರ್ಮೇಶನ್ ಇರುತ್ತೆ. ಗೆಟಿಂಗ್ ಇಟ್? ಸೊ ಈಗ ಲೆಟ್ ಮಿ ಟೇಕ್ ಆನ್ ಎಕ್ಸಾಂಪಲ್. ನನ್ನ ಹತ್ರ ಒಂದು ಇನ್ಫಾರ್ಮೇಶನ್ ಕೊಟ್ಟಾರೆ. ಅಗೇನ್ ಸ್ಕೂಲಲ್ಲಿ ಅಥವಾ ಒಂದು ಕ್ಲಾಸಲ್ಲಿ ಎಷ್ಟು ಜನ ಹುಡುಗರು ಎಷ್ಟೆಷ್ಟು ವೇಟ್ ಇದ್ದಾರೆ, ಆ ವೇಟ್ ಹೊಂದಿರುವಂಥ ಮಕ್ಕಳು ಎಷ್ಟು ಜನ ಅಂದರೆ, ಐ ಮೀನ್ ಸಪೋಸ್ 30 to 35 ವೇಟ್ ಇರೋಂಥ ಮಕ್ಕಳು ಎಷ್ಟು ಜನ? 5 ಜನ. ಓಕೆ, ದೆನ್ 35 to 40 ಇರೋರು ಎಷ್ಟು ಜನ? 40 to 45 ಇರೋರು ಎಷ್ಟು ಜನ? 45 to 50 ಇರೋರು ಎಷ್ಟು ಜನ? ಓಕೆ, ಈ ರೀತಿಯಾಗಿ ನನಗೆ ಇನ್ಫಾರ್ಮೇಶನ್ ಕೊಟ್ಟಾರೆ. ಗೆಟಿಂಗ್ ಇಟ್? ಸೊ 30 to 35 5 ಮೆಂಬರ್ಸ್ ಇದ್ದಾರೆ. 35 to 40 ದಿಸ್ ಇಸ್ 10 ಅಂತ ಇಟ್ಕೊಳ್ಳಿ. ದಿಸ್ ಇಸ್ 8 ಆ್ಯಂಡ್ 45 to 50 ಈಸ್ ನಥಿಂಗ್ ಬಟ್ 12. ಓಕೆ, ಈ ರೀತಿಯಾಗಿ ಇನ್ಫಾರ್ಮೇಶನ್ ಕೊಟ್ಟಾರೆ. ಒಂದು ವಿಷಯ ತಲೆಯಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಹಿಸ್ಟೋಗ್ರಾಮಲ್ಲಿ ಕ್ಲಾಸ್ ಇಂಟರ್ವೆಲ್ಸ್ ಏನು ಕೊಟ್ಟಿರ್ತಾರಲ್ಲ, ಇಟ್ ಶುಡ್ ಬಿ ಕಂಟಿನ್ಯೂಸ್. ನೋಡಿ, 30 to 35, 35 to 40, 40 to 45, 45 to 50 ಈ ರೀತಿ ಇರಬೇಕು. ಅರ್ಥ ಆಗ್ತಿದ್ದದ? ಅಂದರೆ ಕಂಟಿನ್ಯೂಸ್ ಆಗಿದೆ. ಒಂದು ವೇಳೆ ಕಂಟಿನ್ಯೂಸ್ ಇಲ್ಲ ಅಂತ ಇಟ್ಕೊಳ್ಳಿ,
30 to 35 ಕೊಟ್ಟಾರೆ, 36 to 40 ಕೊಟ್ಟಾರೆ, 41 to 45 ಕೊಟ್ಟಾರೆ, ಹಿಂಗೆ ಕೊಟ್ಟಾರೆ. ಏನು ಮಾಡ್ತೀರಾ? ನಮಗೆ ಈ ಕ್ಲಾಸ್ ಇಂಟರ್ವೆಲ್ಗಳು ಕಂಟಿನ್ಯೂಸ್ ಇರದೇ ಹೊರತು ವಿ ಕೆನಾಟ್ ಡ್ರಾ ಎ ಹಿಸ್ಟೋಗ್ರಾಮ್. ಏನು ಮಾಡ್ಬೇಕಂತ ಟೈಮಲ್ಲಿ? ಸಿಂಪಲ್, ಈ ಲೋಯರ್ ಲಿಮಿಟಲ್ಲಿ 0.5 ರಿಡ್ಯೂಸ್ ಮಾಡಿ, ಅಪ್ಪರ್ ಲಿಮಿಟಲ್ಲಿ 0.5 ಆ್ಯಡ್ ಮಾಡಿ. ಅರ್ಥ ಆಗ್ತಿದ? ಏನು ಮಾಡ್ತೀರಾ ಅಂದರೆ ನೋಡಿ, 30 ಇದೆ ಅಲ್ಲ, 30 ವಿಲ್ ಬಿಕಮ್ 29.5. 0.5 ಕಳೆದ್ಬಿಟ್ಟೆ 30ಯಲ್ಲಿ, ಉಳಿದಿದ್ದೇನೋ 35. ಈ 35ಗೆ 0.5 ಆ್ಯಡ್ ಮಾಡಿ 35.5. 36 ಇದೆ, 0.5 ತೆಗೆದ್ರೆ ಏನು ಬರುತ್ತೆ? 35.5. ಹೌದಾ? ಇದಕ್ಕೆ ಆ್ಯಡ್ ಮಾಡಿ 0.5 ಯು ವಿಲ್ ಗೆಟ್ 40.5. ಇಲ್ಲಿ 41 ಇದೆ, 41ನಲ್ಲಿ 0.5 ತೆಗೆದ್ರೆ ಏನು ಬಂತು? 40.5. ಇದಕ್ಕೆ ಆ್ಯಡ್ ಮಾಡಿ ಯು ವಿಲ್ ಗೆಟ್ 45.5. ರೈಟ್? ಈಗ ನೋಡಿ ಏನಾಗಿದೆ? ಹಾಂ, ದೇ ಆರ್ ಕಂಟಿನ್ಯೂಸ್. ನಾವು ದ ಫ್ರೀಕ್ವೆನ್ಸಿ, ದ ಕ್ಲಾಸ್ ಇಂಟರ್ವೆಲ್ಸ್ ಆರ್ ಕಂಟಿನ್ಯೂಸ್. ಅರ್ಥ ಆಯ್ತಾ? ಯಾವಾಗ ನಮಗೆ ಕ್ಲಾಸ್ ಇಂಟರ್ವೆಲ್ಸ್ಗಳು ಕಂಟಿನ್ಯೂಸ್ ಇರೋದು ಇಲ್ವೋ ಈ ಕೆಲಸ ಮಾಡಬೇಕು. ಅರ್ಥ ಆಯ್ತಾ? ಐ ಹೋಪ್ ಇಟ್ ಈಸ್ ಕ್ಲಿಯರ್. ಫೈನ್. ಈಗಂತರೂ ನಮಗೆ ಕಂಟಿನ್ಯೂಸ್ ಆಗಿದೆ. ಈಗ ಇದನ್ನು ಹಿಸ್ಟೋಗ್ರಾಮ್ ಮುಖಾಂತರ ರೆಪ್ರೆಸೆಂಟ್ ಮಾಡೋಣ. ಫೈನ್. ಸೊ ಇಲ್ಲಿ ವೇಟ್ ಏನಿದೆಯಲ್ಲ ಅದನ್ನು ಬರ್ಕೊಳ್ತೀನಿ. 30, 35, 40, 45, 50. ಕರೆಕ್ಟ್ ಅಲ್ವಾ? ಈ ಕಡೆಗೆ ಯಾವ ರೀತಿ ಇದೆ? ಐ ವಿಲ್ ಡೂ ಒನ್ ಥಿಂಗ್. ಐ ವಿಲ್ ಟೇಕ್ 2, 4, 6, 8, 10. ದಿಸ್ ಇಸ್ 12. ಅರ್ಥ ಆಯ್ತಾ? ಓಕೆ, ಆಲ್ ರೈಟ್. ಈಗ ವಾಟ್ ಈಸ್ ದಿಸ್ ರೆಪ್ರೆಸೆಂಟ್ಸ್? ದಿಸ್ ರೆಪ್ರೆಸೆಂಟ್ಸ್ ಫ್ರೀಕ್ವೆನ್ಸಿ. ಇದು ಏನು ರೆಪ್ರೆಸೆಂಟ್ ಮಾಡ್ತಿದೆ? ದಿಸ್ ರೆಪ್ರೆಸೆಂಟ್ಸ್ ವೇಟ್. ಅರ್ಥ ಆಯ್ತಾ? ಕ್ಲಾಸ್ ಇಂಟರ್ವೆಲ್ಗಳನ್ನು ಯಾವಾಗಲೂ ಎಕ್ಸ್ ಆಕ್ಸಿಸ್ ಅಲ್ಲಿ, ಫ್ರೀಕ್ವೆನ್ಸಿಗಳನ್ನು RHS ಅಂತೀನಿ, ಐ ಮೀನ್ ವೈ ಆಕ್ಸಿಸ್ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಕ್ಲಿಯರ್? ಸೊ 30 to 35 ಎಷ್ಟು ಜನ ಇದ್ದಾರೆ? 5 ಜನ ಹುಡುಗರಿದ್ದಾರೆ. 30 to 35 ಇಟ್ ಈಸ್ 5 ಸ್ಟೂಡೆಂಟ್ಸ್. 4 ಮತ್ತು 6 ನಡುವೆ 5 ಬರುತ್ತೆ. ಸೊ ಸಮ್ವೇರ್ ಹಿಯರ್. ಓಕೆ, 5 ಎಷ್ಟು ಅಂದರೆ ಏನು? ಫ್ರೀಕ್ವೆನ್ಸಿ ಎಷ್ಟಿದೆ? 30 ಇಂದ 35 ತನಕ. 30 to 35. ಓಕೆ, ಕ್ಲಿಯರ್ ಆಗಿ ಬರೀತೀನಿ. 35. ಓಕೆ, ನಾವು ನೆಕ್ಸ್ಟ್ ಏನು? 35 to 40 10 ಮೆಂಬರ್ಸ್. ಹೌದಾ? 35 ಇಂದ ಹಿಡಿದು 40 ತನಕ ಎಷ್ಟು ಮಂದಿ? 10 ಮಂದಿ. ಕರೆಕ್ಟ್ ಅಲ್ವಾ? ಎಸ್, ಎಕ್ಸಾಕ್ಟ್ಲಿ. ಹೀಗೆ ನೋಡಿ, ಕಂಟಿನ್ಯೂಸ್ ಆಗಿದೆ. ಅಬ್ಸರ್ವ್ ಹಿಯರ್, ಕಂಟಿನ್ಯೂಸ್ ಆಗಿದೆ. ನೆಕ್ಸ್ಟು 40 to 45 8 ಜನ. 40 to 45 8 ಜನ. 40 to 45 8 members. 45 to 50 12 members. 45 to 50 it is 12 members. Correct alva? Yes, this is 12. ಸೊಟ್ಟ ಪಟ್ಟ ಹಾಕ್ತಿದ್ದೀರಿ. ಓಕೆ, ನೌ ಇಟ್ ಈಸ್ ಕ್ಲಿಯರ್. ಓಕೆ ನೋಡಿ, 45 to 50 ಎಷ್ಟು? ದಿಸ್ ಇಸ್ 12. ಹೌದಾ? ದೆನ್ 30 to 35 ಎಷ್ಟು? ದಿಸ್ ಇಸ್ 5. ಕ್ಲಿಯರ್? ಸೊ ಕಂಟಿನ್ಯೂಸ್ ಆಗಿದೆ. ದಟ್ ಈಸ್ ದ ಓನ್ಲಿ ಡಿಫರೆನ್ಸ್ ಬಿಟ್ವೀನ್ ಬಾರ್ ಗ್ರಾಫ್ ಅಂಡ್ ಹಿಸ್ಟೋಗ್ರಾಮ್. ಓಕೆ, ಆಲ್ ರೈಟ್, ಗ್ರೇಟ್. ಈಗ ನೆಕ್ಸ್ಟು ಲಾಸ್ಟ್ ಥರ್ಡ್ ಒನ್ ಯಾವುದು ಅಂದರೆ ಇದು ಎರಡನೇದು, ಹಾಗೆ ಇದು ಮೊದಲನೇದು. ಈಗ ನಾವು ಮಾತಾಡ್ತಿರೋದು ದಟ್ ಈಸ್ ಫ್ರೀಕ್ವೆನ್ಸಿ ಪಾಲಿಗಾನ್ ಏನಿದೆಲ್ಲ, ದಿಸ್ ಇಸ್ ಥರ್ಡ್ ಒನ್, ಫ್ರೀಕ್ವೆನ್ಸಿ ಪಾಲಿಗಾನ್. ಓಕೆ, ಸೊ ಇದನ್ನ ಹೇಗೆ ನಾವು ರೆಪ್ರೆಸೆಂಟ್ ಮಾಡೋದು ಅಂದರೆ, ಸಪೋಸ್ ನನಗೆ ಏನು ಮ್ಯಾಮ್ ನಿಮಗೇನು ನನಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಏನು ಅಂದರೆ, ಒಂದು ಡಿಫ್ರೆಂಟ್ ಸಿಟೀಸ್ಗಳಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಗೊತ್ತಲ್ಲ. ಕಾಸ್ಟ್ ಆಫ್ ಲಿವಿಂಗ್ ಅಂದರೆ ಏನು? ಆ ಒಂದು ಊರಲ್ಲಿ ಬದುಕಬೇಕು ಅಂದರೆ ಮಿನಿಮಮ್ ಇಷ್ಟು ಕಾಸ್ಟ್ ಬೇಕೇ ಬೇಕು. ಅಂದರೆ ನೀವು ಕೇಳಿರ್ತೀರ ಬೆಂಗಳೂರಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಅಂತ. ಅಂದರೆ ಏನು? ಎಲ್ಲ ಸಾಮಾನುಗಳು ದುಬಾರಿ. ಹೌದಾ?
ಅಂದರೆ ಜೀವನ ಸಾಗಿಸೋದು ಸ್ವಲ್ಪ ಕಷ್ಟ, ಯಾಕೆಂದರೆ ಪ್ರತಿಯೊಂದು ಕೂಡ ಜಾಸ್ತಿ ರೇಟಲ್ಲಿ ಸಿಗೋವಂಥದ್ದು ಸಾಮಾನುಗಳು, ಹೌದಾ? ಸೊ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ಇನ್ನೊಂದು ಮತ್ತೊಂದು ಏನು ಕೊಂಡ್ಕೊಂಡ್ರು ಕೂಡ ಜಾಸ್ತಿ ರೇಟಲ್ಲಿ ಇದೆ ಅಂದರೆ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ, ಹೌದಾ? ಅಂದರೆ ಇಲ್ಲಿ ಕಾಸ್ಟ್ ಆಫ್ ಲಿವಿಂಗ್ನ ಈಗ ಅದ್ರ ಬಗ್ಗೆ ನಾವು ಮಾತಾಡೋ ಅವಶ್ಯಕತೆ ಇಲ್ಲ, ಬಟ್ ಕಾಸ್ಟ್ ಆಫ್ ಲಿವಿಂಗ್ ಅಂದರೆ ಈ ರೀತಿ ಯೂಶಲಿ, ಹೌದಾ? ಇಂಥ ಊರಲ್ಲಿ ಜಾಸ್ತಿ ಕಾಸ್ಟ್ಲಿ ಅಪ್ಪ, ಕಷ್ಟ ನಮಗೆ ಬದುಕೋದು ಅಂತಾರೆ ಜನಗಳು, ಕೇಳಿರ್ತೀರಾ, ಹೌದಾ? ಹಾಂ, ಅದೇ ರೀತಿ ಡಿಫ್ರೆಂಟ್ ಸಿಟೀಸ್ಗಳ ಕಾಸ್ಟ್ ಆಫ್ ಲಿವಿಂಗ್ನ ನಮಗೆ ಕೊಟ್ಟಾರೆ. ಕಾಸ್ಟ್ ಆಫ್ ಲಿವಿಂಗ್ ಕೊಟ್ಟಾರೆ. ಓಕೆ, ಹಿಯರ್ ದೇ ಹ್ಯಾವ್ ಗಿವೆನ್ ಫ್ರೀಕ್ವೆನ್ಸಿ. ಫೈನ್. ಸೊ ಕಾಸ್ಟ್ ಆಫ್ ಲಿವಿಂಗ್ ಬಂದುಬಿಟ್ಟು 140 to 150, 150 to 160, 160 to 170, 170 to 180 ಇಷ್ಟು ಕೊಟ್ಟಾರೆ. ಓಕೆ, ಸೊ ಫ್ರೀಕ್ವೆನ್ಸಿ ಏನು ಕೊಟ್ಟಾರೆ ಅಂದರೆ ಹಿಯರ್ ಇಟ್ ಈಸ್ 6, ಓಕೆ, ದಿಸ್ ಈಸ್ 7, ದಿಸ್ ಈಸ್ 9, ಹಾಗೆ ದಿಸ್ ಈಸ್ 3. ಓಕೆ, ಗೆಟಿಂಗ್ ಇಟ್? ಆಲ್ ರೈಟ್. ಸೊ ಈಗ ಇದರಲ್ಲಿ ಒಂದು ಏನಪ್ಪ ಡಿಫ್ರೆನ್ಸು ಅಂದರೆ, ಆ ಎರಡು ಹಿಂದಿನ ಗ್ರಾಫ್ಗಳಿಗೆ ಇದಕ್ಕೆ ಏನು ಡಿಫ್ರೆನ್ಸು ಅಂದರೆ, ಇದರಲ್ಲಿ ನಾವು ಕ್ಲಾಸ್ ಮಾರ್ಕನ್ನು ಫೈಂಡ್ ಔಟ್ ಮಾಡಬೇಕು. ವಾಟ್ ಡು ಯು ಮೀನ್ ಬೈ ಕ್ಲಾಸ್ ಮಾರ್ಕ್? ಕ್ಲಾಸ್ ಮಾರ್ಕ್ ಅಂದರೆ ವಿಚ್ ಈಸ್ ನಥಿಂಗ್ ಬಟ್ ಅಪ್ಪರ್ ಲಿಮಿಟ್ ಹಾಗೆ ಲೋಯರ್ ಲಿಮಿಟ್ಗಳ ಸಮ್ ಡಿವೈಡೆಡ್ ಬೈ 2. ಅಂದ್ರೆ ಏನು? ಅಪ್ಪರ್ ಲಿಮಿಟ್ ಪ್ಲಸ್ ಲೋಯರ್ ಲಿಮಿಟ್ ಡಿವೈಡೆಡ್ ಬೈ 2. ಅಪ್ಪರ್ ಲಿಮಿಟ್ ಪ್ಲಸ್ ಲೋಯರ್ ಲಿಮಿಟ್ ಡಿವೈಡೆಡ್ ಬೈ 2. ಓಕೆ, ಅರ್ಥ ಆಗ್ತಿದಾ? ಫೈನ್. ಸೊ ಈಗ ನೋಡಿ, ಇಲ್ಲೇನಿದೆ 140 ಇದೆ, ಇಲ್ಲಿ 150 ಇದೆ. 140 ಪ್ಲಸ್ 150 ಎಷ್ಟು ಬರುತ್ತೆ? ಯು ವಿಲ್ ಗೆಟ್ 290. ಕರೆಕ್ಟ್ ಅಲ್ವಾ? 290 ಡಿವೈಡೆಡ್ ಬೈ 2 ಮಾಡಿರಿ, ಎಷ್ಟು ಬರುತ್ತೆ? 2 1s 2 14s 2 14s 28, 1 ಉಳಿತು, ದಟ್ ಈಸ್ 10 ಆಯಿತು, 2 5s 10. ಸೊ ಯು ವಿಲ್ ಗೆಟ್ 145. ಓಕೆ, ಇವೆರಡನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿ ಯು ವಿಲ್ ಗೆಟ್ 155. ಇವೆರಡನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿ ಯು ವಿಲ್ ಗೆಟ್ 165. ಇವೆರಡನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿ ಯು ವಿಲ್ ಗೆಟ್ 175. ಅರ್ಥ ಆಯ್ತಾ? ಕ್ಲಿಯರ್? ಓಕೆ. ಸೊ ಈಗ ನಾನೇನು ಮಾಡ್ತೀನಿ, ರೆಪ್ರೆಸೆಂಟ್ ಮಾಡ್ತೀನಿ. ಆದರೆ ಇಲ್ಲಿ ವಿಷಯ ಏನು ಗೊತ್ತಾ, ಬೇರೆ ಎಲ್ಲ ಗ್ರಾಫ್ಗಳನ್ನು ನಾವು ನೋಡಿದಾಗ ಯೂಶಲಿ ನಮಗೆ ಕ್ಲಾಸ್ ಇಂಟರ್ವೆಲ್ ಅಂದರೆ ಫಸ್ಟ್ ಕಾಲಮ್ ಸೆಕೆಂಡ್ ಕಾಲಮ್ಗಳನ್ನು ತಗೊಂಡು ನಾವು ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡ್ತಿದ್ವಿ. ಆದರೆ ಫ್ರೀಕ್ವೆನ್ಸಿ ಪಾಲಿಗಾನಲ್ಲಿ ಕ್ಲಾಸ್ ಮಾರ್ಕ್ ವರ್ಸಸ್ ಫ್ರೀಕ್ವೆನ್ಸಿ ಏನಿರುತ್ತಲ್ಲ, ಇವೆರಡನ್ನ ಬಳಸ್ಕೊಂಡು ನಾವು ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡೋದು. ಹೇಗೆ ಅಂದರೆ, ಹಾಂ, ಇದೇನಿದು? ದಿಸ್ ಈಸ್ ನಥಿಂಗ್ ಬಟ್ ಇದು ನಮ್ಮ ಎಕ್ಸ್ ಆಕ್ಸಿಸ್ ವಿಚ್ ಇಸ್ ನಥಿಂಗ್ ಬಟ್ ಕ್ಲಾಸ್ ಮಾರ್ಕ್. ಎಲ್ಲಿಂದ ಶುರು ಆಗಿದೆ ಕ್ಲಾಸ್ ಮಾರ್ಕ್? 145 ಇಂದ. ಬಟ್ ಐ ವಿಲ್ ಟೇಕ್ 140. ದಿಸ್ ಇಸ್ 140, 145. This is 150, 155. This is 160, 165. ಹೌದಾ? ದೆನ್ 175 ತನಕ ಇದೆ ಅಲ್ವಾ? ಲೆಟ್ ಮೀ ಎಕ್ಸ್ಟೆಂಡ್ ದಿಸ್. ಓಕೆ, ನೆಕ್ಸ್ಟ್ ಏನು? 170. ದಿಸ್ ಇಸ್ 175. ಹೌದಾ? ಆಲ್ ರೈಟ್. ಈ ಕಡೆಗೆ ಇದೇನಿದು ಕ್ಲಾಸ್ ಮಾರ್ಕನ್ನು ಎಕ್ಸ್ ಆಕ್ಸಿಸ್ ಅಲ್ಲಿ ಬರದೆ, ಫ್ರೀಕ್ವೆನ್ಸಿ ಏನಿದೆ ಅಲ್ಲ ಅದನ್ನು ನಾನು ವೈ ಆಕ್ಸಿಸ್ ಅಲ್ಲಿ ಬರೀತೀನಿ. ಓಕೆ, ಏನಂತ ತಗೊಳ್ಳೋಣ ಅಂದರೆ, ದಿಸ್ ಇಸ್ 0, 1, 2, 3, 4, ದಿಸ್ ಇಸ್ 5, 6, 7, 8, 8, ದೆನ್ 9, 10. ಕರೆಕ್ಟ್ ಅಲ್ಲ? ರೈಟ್. ಸೊ 140 ನೋಡಿ, 145ಗೆ 140 ಇಲ್ಲ, 145ಗೆ ಎಷ್ಟಿದೆ ಫ್ರೀಕ್ವೆನ್ಸಿ? ಇಟ್ ಈಸ್ 6. 145ಗೆ ಎಷ್ಟಿದೆ ಫ್ರೀಕ್ವೆನ್ಸಿ? ಇಟ್ ಈಸ್ 6. ಓಕೆ, ದೆನ್ 155ಗೆ ಎಷ್ಟಿದೆ? 7 ಇದೆ. 155ಗೆ ಇಟ್ ಈಸ್ 7. ಕರೆಕ್ಟ್ ಅಲ್ವಾ? 7 ಸಮ್ವೇರ್ ಹಿಯರ್. 155ಗೆ ಕರೆಕ್ಟ್ ಅಲ್ವಾ? 145, ದೆನ್ 155ಗೆ
155ಗೆ ಇಟ್ ಈಸ್ 7. ಕರೆಕ್ಟಾಗಿ ಹಾಕ್ತಿದ್ದೀನಾ? ಓಕೆ, ದಿಸ್ ಇಸ್ 7 ಸಮ್ವೇರ್ ಹಿಯರ್. ಓಕೆ, ದೆನ್ 165ಗೆ 9 ಇದೆ. 165ಗೆ ಇಟ್ ಈಸ್ 9. ಓಕೆ, ದಿಸ್ ಈಸ್ 9. 175ಗೆ ದಿಸ್ ಇಸ್ 3. 175ಗೆ ದಿಸ್ ಇಸ್ 3. ಓಕೆ, ಈಗ ಇದನ್ನು ಜಾಯಿನ್ ಮಾಡೋಣ. ಲೆಟ್ ಮೀ ಜಾಯಿನ್ ದಿಸ್. ಈ ರೀತಿಯಾಗಿ ಬಂದಿದೆ. ಕರೆಕ್ಟ್ ಅಲ್ವಾ? ಸಮಥಿಂಗ್ ಲೈಕ್ ದಿಸ್. ನಾನು ರ್ಯಾಂಡಮ್ ಆಗಿ ವ್ಯಾಲ್ಯೂ ತೊಗೊಂಡಿದ್ದೀನಿ. ಓಕೆ, ಸೊ ಯೂಶಲಿ ನಮಗೆ ಈ ರೀತಿಯಾಗಿ ಸಿಗುತ್ತೆ. ಅಂದರೆ ನೀವು ನೋಡಿದಾಗ ಯೂಶಲಿ ಈ ರೀತಿ ಇರುತ್ತೆ ನಮ್ಮ ಫ್ರೀಕ್ವೆನ್ಸಿ ಪಾಲಿಗಾನ್. ಕ್ಲಿಯರ್? ಅರ್ಥ ಆಯ್ತಾ? ಆಲ್ ರೈಟ್. ಸೊ ದಿಸ್ ಇಸ್ ಅವರ್ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಆಫ್ ಎನಿ ಡಾಟಾ ಯೂಸಿಂಗ್ ಫ್ರೀಕ್ವೆನ್ಸಿ ಪಾಲಿಗಾನ್. ಅರ್ಥ ಆಯ್ತಲ್ಲ ಮಕ್ಕಳೇ? ಓಕೆ, ಆಲ್ ರೈಟ್. ಸೊ ಈಗ ಒಂದು ಕ್ವೆಶನ್ ಅನ್ನು ಸಾಲ್ವ್ ಮಾಡೋಣ. ಲೆಟ್ ಅಸ್ ಸಾಲ್ವ್ ಅ ಕ್ವೆಶನ್. Given below are the seats won by different political parties in the polling outcome of a state assembly elections. ಸೊ ನಮಗೆ ಪೊಲಿಟಿಕಲ್ ಪಾರ್ಟಿಗಳ ಹೆಸರು ABCD ಅಂತ. ಓಕೆ, ಆ ಪಾರ್ಟಿಗಳು ಎಷ್ಟೆಷ್ಟು ಸೀಟ್ಸ್ನ ತಗೊಂಡಿದೆ ಅನ್ನೋದನ್ನ ಕೊಟ್ಟಾರೆ. ವಿ ನೀಡ್ ಟು ಡ್ರಾ ಎ ಬಾರ್ ಗ್ರಾಫ್ ಟು ರೆಪ್ರೆಸೆಂಟ್ ದ ಪೋಲಿಂಗ್ ರಿಸಲ್ಟ್ಸ್. ಅದಾದಮೇಲೆ ಕ್ಲಿಯರ್ ಆಗಿ ರೆಪ್ರೆಸೆಂಟ್ ಮಾಡಿದ್ರೆ ಬಾರ್ ಗ್ರಾಫ್ ಅಂತ. ಅದಾದಮೇಲೆ ಯಾವ ಪೊಲಿಟಿಕಲ್ ಪಾರ್ಟಿ ಹೆಚ್ಚು ನಂಬರ್ ಆಫ್ ಸೀಟ್ಸನ್ನು ಹೊಂದಿದೆ ಅನ್ನೋದನ್ನ ಹೇಳಬೇಕು. ಸರಿ, ಈಗ ಲೆಟ್ ಮೀ ಡ್ರಾ ಎ ಬಾರ್ ಗ್ರಾಫ್. ಓಕೆ, ಸೊ ಪಾರ್ಟಿ ABCDEF ಇದೆ, ಹೌದಾ? ಲೆಟ್ ಮೀ ಇದನ್ನ ಇಂಚೂರು ಉದ್ದ ಮಾಡೋಣ. ಎಸ್, ಸೊ ಲೈಕ್ ದಿಸ್. ಪಾರ್ಟಿ ಏನೇನಿದೆ? ABCDEF ಅಲ್ಲ. ದಿಸ್ ಇಸ್ A, ದಿಸ್ ಇಸ್ B, ದಿಸ್ ಇಸ್ C, this is D, this is E, this is F. Correct ಅಲ್ಲ? ABCDEF. So 75, 55, 37, 29, 10, 37 ಈ ರೀತಿ ಇದೆ. ಕರೆಕ್ಟ್ ಅಲ್ವಾ? ಸೊ ವಾಟ್ ಐ ವಿಲ್ ಡೂ ಒನ್ ಥಿಂಗ್. 15, 30 ಈ ರೀತಿ ಹೋಗ್ತೀನಿ ನಾನು. ಐ ವಿಲ್ ಟೇಕ್ 15, 30. ಓಕೆ, ದೆನ್ 45, 60, ಹೌದಾ? 75, 90. ಸೊ ವಾಟ್ ಈಸ್ ದ ಹೈಯೆಸ್ಟ್ ವ್ಯಾಲ್ಯೂ ನೋಡೋಣ. ಹೈಯೆಸ್ಟ್ ವ್ಯಾಲ್ಯೂ ಈಸ್ 75. ಗ್ರೇಟ್, ತೊಂದರೆ ಇಲ್ಲ, ಹೌದಾ? ಸೊ ಈಗ ನಾವು ಅಕಾರ್ಡಿಂಗ್ಲಿ ಇಲ್ಲಿ ಡ್ರಾ ಮಾಡ್ತಾ ಹೋಗೋಣ. ಸಿ ಹಿಯರ್, ಪೊಲಿಟಿಕಲ್ ಪಾರ್ಟಿ ಏನಿದೆ 75 ಸೀಟ್ಸನ್ನು ಹೊಂದಿದೆ, ಹೌದಾ? ಸೊ ಪೊಲಿಟಿಕಲ್ ಪಾರ್ಟಿ ಏನಿದೆಲ್ಲ ಇದರಲ್ಲಿ ಎಷ್ಟು ಸೀಟ್ಸು? 75 ಸೀಟ್ಸ್. ರೈಟ್? ಎಸ್. ವಾಟ್ ಅಬೌಟ್ ಬಿ? ಬಿಗೆ 55 ಇದೆ. ಬಿ ಈಸ್ ಹ್ಯಾವಿಂಗ್ 55. ಸಮ್ವೇರ್ ಇಲ್ಲಿ 60ಗೆ ಹತ್ರ ಇರುತ್ತೆ, ಹೌದಾ? ಸಮ್ವೇರ್ ಹಿಯರ್. ದಿಸ್ ಇಸ್ ಫಾರ್ ಪಾರ್ಟಿ ಬಿ. ಓಕೆ, ಪಾರ್ಟಿ ಸಿಗೆ 37 ಇದೆ. ಎಷ್ಟಿದೆ? 37. ಸೊ 30 ಅಪ್ರಾಕ್ಸಿಮೇಟ್ಲಿ ಇದನ್ನು 37 ಅಂತ ತಗೊಳ್ಳೋಣ. ಸಮ್ವೇರ್ ಹಿಯರ್. ಓಕೆ, ದಿಸ್ ಇಸ್ 37. ವಾಟ್ ಅಬೌಟ್ ಡಿ? 29. 29 ಅಂದರೆ ಹೆಚ್ಚು ಕಡಿಮೆ 30ಗೆ ಹತ್ರ, ಹೌದಾ? ದಿಸ್ ಇಸ್ 29. ನಿಮಗೆ ಕ್ಲಿಯರ್ ಆಗಿ ಬರುತ್ತೆ ನಿಮ್ಮ ಗ್ರಾಫಿಕಲಿ ನೀವು ಬುಕ್ಕಲ್ಲಿ ರೆಪ್ರೆಸೆಂಟ್ ಮಾಡಿದಾಗ, ಹೌದಾ? ವಾಟ್ ಅಬೌಟ್ ಇ? ಇಟ್ ಈಸ್ 10. ಇ ಎಷ್ಟಿದೆ? ಇಟ್ ಈಸ್ 10, ಹೌದಾ? ಇಟ್ ಈಸ್ 10. ವಾಟ್ ಅಬೌಟ್ ಎಫ್? ಇಟ್ ಈಸ್ 37. 37 ಅಂದರೆ 37 ಈಸ್ ಸಮಥಿಂಗ್ ಲೈಕ್ ದಿಸ್. ಓಕೆ, ಅರ್ಥ ಆಯ್ತಾ? ಹಾಗಿದ್ರೆ ಇದನ್ನ ನೋಡಿ ನಾವು ಇಲ್ಲೇ ನೋಡಿ ಹೇಳ್ಬೋದು ವಿಚ್ ಪೊಲಿಟಿಕಲ್ ಪಾರ್ಟಿ. ಇದಾಯ್ತಲ್ಲ, ಬಾರ್ ಗ್ರಾಫ್ನ ರೆಪ್ರೆಸೆಂಟ್ ಮಾಡಿದಾಯ್ತು. ಇದೇನಿದು? ದಿಸ್ ಈಸ್ ನಥಿಂಗ್ ಬಟ್ ಪೊಲಿಟಿಕಲ್ ಪಾರ್ಟಿ. ಇದೇನಿದು? ದಿಸ್ ಈಸ್ ಪೊಲಿಟಿಕಲ್ ಪಾರ್ಟಿ. ಓಕೆ, ಸೊ ಇದೇನಿದು? ಸೀಟ್ಸ್ ವಾನ್. ಎಷ್ಟು ಸೀಟ್ಸ್ಗಳು, ನಂಬರ್ ಆಫ್ ಸೀಟ್ಸ್ಗಳು ಎಷ್ಟು ಗೆದ್ದಿದೆ ಅನ್ನೋದನ್ನ ಇಲ್ಲಿ ವೈ ಆಕ್ಸಿಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಕರೆಕ್ಟ್ ಅಲ್ವಾ? ಎಸ್. ಸೊ ವಿಚ್ ಪೊಲಿಟಿಕಲ್ ಪಾರ್ಟಿ ವಾನ್ ದ
ಮ್ಯಾಕ್ಸಿಮಮ್ ನಂಬರ್ ಆಫ್ ಸೀಟ್ಸ್ ಅಂದರೆ ಪಾರ್ಟಿ ಎ, ಕರೆಕ್ಟ್ ಅಲ್ಲ? ದಿಸ್ ಇಸ್ ದ ಹೈಯೆಸ್ಟ್ ನಂಬರ್ ಆಫ್ ಸೀಟ್. ಸೊ ದಿಸ್ ಇಸ್ ದ ಹೈಯೆಸ್ಟ್, ಪಾರ್ಟಿ ಎ. Right, got it? Okay, so this is how we represent any data pictorially. ಅರ್ಥ ಆಯ್ತಾ ಮಕ್ಕಳೇ? ಈಗ ಲಾಸ್ಟ್ ಕಾನ್ಸೆಪ್ಟ್ ಕಡೆಗೆ ಹೋಗೋಣ. ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಈ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿಯಲ್ಲಿ ನಮಗೆ 3 ರೀತಿ ಇರುತ್ತೆ. ಅಗೇನ್ ದಟ್ ಈಸ್ ಮೀನ್, ಮೀಡಿಯನ್ ಹಾಗೆ ಮೋಡ್. ಓಕೆ, ಮೀನ್, ಮೀಡಿಯನ್, ಮೋಡ್. ಮೀನ್ ಅಂದರೆ ಏನು? ಸೊ ಮೀನ್ ಹಿಯರ್ ಈಸ್ ನಥಿಂಗ್ ಬಟ್ ಸಮ್ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಡೇಟಾ ಕೊಟ್ಟಿರ್ತಾರೆ, ಅವುಗಳನ್ನು ಆ್ಯಡ್ ಮಾಡಿ ಕೊಟ್ಟಿರೋಂಥ ಅಬ್ಸರ್ವೇಷನ್ ಆ್ಯಡ್ ಮಾಡ್ತೀವಿ, ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್. ಸಪೋಸ್ ಇದಕ್ಕೆ ಎಕ್ಸಾಂಪಲ್ ಕೊಡೋದಾದರೆ 2, 4, 6, 8, 10 ಅಂತ ಇದೆ. ಏನಿದು? ಒಂದು ಕ್ಲಾಸಲ್ಲಿ 5 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಆ 5 ಜನ ಸ್ಟೂಡೆಂಟ್ಸ್ಗಳ ಫಸ್ಟ್ ಟೆಸ್ಟ್ನ ಮಾರ್ಕ್ಸ್ ಅಂತ ಇಟ್ಕೊಳ್ಳಿ. ಗೆಟ್ಟಿಂಗ್ ಇಟ್? ಅರ್ಥ ಆಯ್ತಾ? ಸೊ ಇದರ ಮೀನ್ ಫೈಂಡ್ ಔಟ್ ಮಾಡಿ ಅಂದರೆ ಏನು ಮಾಡ್ತೀರಾ? ಯು ವಿಲ್ ಆ್ಯಡ್ ದ ನಂಬರ್ ಆಫ್ ಅಬ್ಸರ್ವೇಷನ್ಸ್, ದಟ್ ಈಸ್ 2, 4 + 6 + 8 + 10 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್. ಕರೆಕ್ಟ್ ಅಲ್ವಾ? ದಟ್ ಈಸ್ ಎಷ್ಟು ಜನ ಇದ್ದಾರೆ? 5 ಜನ ಇದ್ದಾರೆ. ಕರೆಕ್ಟ್ ತಾನೆ? ಸೊ ವಾಟ್ ಯು ವಿಲ್ ಗೆಟ್ ನೋಡಿ, 10, 20, 30. ಸೊ 30 ಡಿವೈಡೆಡ್ ಬೈ 5. ಸೊ 5 1s 5 6 30. ಹಾಗಿದ್ರೆ ಮೀನ್ ಏನು ಬರುತ್ತೆ ಇಲ್ಲಿ? ಮೀನ್ ವಿಲ್ ಬಿ ಈಕ್ವಲ್ ಟು 6. ಮೀನ್ ವಿಲ್ ಬಿ ಈಕ್ವಲ್ ಟು 6. ಅರ್ಥ ಆಯ್ತಾ? ಗೆಟಿಂಗ್ ಇಟ್? ಸೊ ಮೀನ್ನ ನಾವು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ, ವಿ ವಿಲ್ ಆಲ್ವೇಸ್ ಆ್ಯಡ್ ದ ಗಿವೆನ್ ಡೇಟಾ, ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ನ ಸಮ್ ಮಾಡಿ, ಓಕೆ, divided by total number of observation, sum of all the observation divided by total number of observation. So usually we will represent mean as mean, okay, x bar ಇದರಿಂದ represent ಮಾಡ್ತೀವಿ. that is summation of fi xi divided by summation of fi. ಈ ಒಂದು ಫಾರ್ಮುಲಾನ ನಾವು ಯೂಸ್ ಮಾಡ್ತೀವಿ. ಇದು ಯಾವುದಿದು? FI ಎಲ್ಲಿಂದ ಬಂತು ಅಂದರೆ, ಇನ್ ಕೇಸ್ ಇದು ತುಂಬ ಚಿಕ್ಕ ಡಾಟಾ, ಹೌದಾ? ಒಂದು ವೇಳೆ 2 ಮಾರ್ಕ್ಸನ್ನು 10 ಸ್ಟೂಡೆಂಟ್ ತೆಗ್ದಿದ್ರು, 4 ಮಾರ್ಕ್ಸನ್ನು 5 ಸ್ಟೂಡೆಂಟ್ ತೆಗ್ದಿದ್ರು, 6 ಮಾರ್ಕ್ಸನ್ನು 7 ಸ್ಟೂಡೆಂಟ್ ತೆಗ್ದಿದ್ರು, ಏನಾಯಿತು? ಡೇಟಾ ರಿಪೀಟ್ ಆಗ್ತಿದೆ, ಆವಾಗ ಫ್ರೀಕ್ವೆನ್ಸಿ ಬರುತ್ತೆ. ಕರೆಕ್ಟ್ ಅಲ್ವಾ? ಈ ಮಾರ್ಕ್ಸ್ಗಳು ರಿಪೀಟ್ ಆಗ್ತಿದೆ ಅಂದರೆ ಈ ಮಾರ್ಕ್ಸಿಗೆ ಒಂದು ಕಾಲಮ್, ಫ್ರೀಕ್ವೆನ್ಸಿಗೆ ಒಂದು ಕಾಲಮ್ ತಗೊಳ್ತೀವಿ, ರೈಟ್? ಸೊ ಆವಾಗ ನಾವೇನು ಮಾಡ್ತೀವಿ? ಕೊಟ್ಟಿರೋಂಥ ಫ್ರೀಕ್ವೆನ್ಸಿನ ಆ್ಯಡ್ ಮಾಡ್ತೀವಿ, ಹಾಗೆ ಕೊಟ್ಟಿರೋಂಥ ಡೇಟಾನ ಕೂಡ ತಗೊಳ್ತೀವಿ. ಆ ಫ್ರೀಕ್ವೆನ್ಸಿ ಹಾಗೆ ಡೇಟಾ ಎರಡೂ ಮಲ್ಟಿಪ್ಲೈ ಮಾಡಿದಾಗ ಯು ವಿಲ್ ಗೆಟ್ FI XI. ಅಂದರೆ ನಾನು ನಿಮಗೆ ಇನ್ ಬ್ರೀಫ್ ಆಗಿ ಹೇಳ್ತೀನಿ. ಅದೇ 2, 4, 6, 8, 10 ಏನಿದೆ ಅಲ್ಲ, ದಿಸ್ ಇಸ್ ಮಾರ್ಕ್ಸ್. ದಿಸ್ ಈಸ್ ಮಾರ್ಕ್ಸ್. ಇದು ಫ್ರೀಕ್ವೆನ್ಸಿ, ಎಷ್ಟು ಸಲ ರಿಪೀಟ್ ಆಗ್ತಿದೆ ಅಂತ. ಓಕೆ, ನಾವು 2 marks is repeated for 1 time, 4, 6, 8, 10. 4 is repeated for 5 times, 6 is repeated for 2 times, 8 is repeated for 3 times, 10 is repeated for 5 times. ಹಾಗಿದ್ರೆ ಈಗ FI XI ಮಾಡೋಣ. FI into XI. These are all XI, these are all FI. So FI into XI. Okay, 2 into 1 is 2, 4 5s are 20, 6 2s are 12, 8 3s are 24, 10 5s are 50. ಈಗ ಇದನ್ನ ಸಮ್ ಮಾಡಿದಾಗ what you will get? This is nothing but summation of FI XI. This is nothing but summation of FI. ಅರ್ಥ ಆಯ್ತಾ? ಇದೇನಿದು ಅಂದರೆ ಸಮೇಷನ್. ಇದೇನು ರೆಪ್ರೆಸೆಂಟ್ ಮಾಡ್ತಿದೆ? ಆ್ಯಡಿಂಗ್ ಆಫ್ ಆಲ್ ದ ಫ್ರೀಕ್ವೆನ್ಸಿ. ಇದೇನು ರೆಪ್ರೆಸೆಂಟ್ ಮಾಡ್ತಿದೆ? ಆ್ಯಡಿಂಗ್ ಆಫ್ FI ಇಂಟು XI. ಏನು ಪ್ರಾಡಕ್ಟ್ ಇದೆಯಲ್ಲ ಎಲ್ಲವನ್ನು ಆ್ಯಡ್ ಮಾಡೋದು. ಆವಾಗ ನಾವಿಲ್ಲಿ ಮೀನನ್ನು ಫೈಂಡ್ ಔಟ್ ಮಾಡ್ಬೋದು. ದಟ್ ಈಸ್ ಸಮೇಷನ್ FI XI ಡಿವೈಡೆಡ್ ಬೈ ಸಮೇಷನ್ FI. ಅರ್ಥ ಆಯ್ತಾ? ಕ್ಲಿಯರ್? ದಿಸ್ ಈಸ್ ಹೌ ವಿ ರೆಪ್ರೆಸೆಂಟ್ ದ ಮೀನ್. ಈಗ ಮೀಡಿಯನ್ ಕಡೆಗೆ ಹೋಗೋಣ.
ಮೀಡಿಯನ್. ಮೀಡಿಯನ್ನಲ್ಲಿ ಫಸ್ಟ್ ಆಫ್ ಆಲ್ ಡೇಟಾ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಓಕೆ, ದಟ್ ಈಸ್ 2, 9, 4, 3, 6, 5. ಈ ರೀತಿ ನಮಗೆ ಸಮ್ ರ್ಯಾಂಡಮ್ ಡೇಟಾ ಕೊಟ್ಟಿದ್ದಾರೆ. ಮೀಡಿಯನ್ ಫೈಂಡ್ ಔಟ್ ಮಾಡಬೇಕಂದ್ರೆ ಮೊದಲನೇ ಕೆಲಸ ಏನು ಅಂದರೆ, ಕಂಡೀಷನ್ ಏನು ಅಂದರೆ, ಅರೇಂಜ್ ದ ಡಾಟಾ, ಅರೇಂಜ್ ದ ಗಿವೆನ್ ಡಾಟಾ, ಗಿವೆನ್ ಡೇಟಾ either in ascending or descending order, either in ascending or descending order, descending order. ಈಗ ನಾನೇನು ಮಾಡ್ತೀನಿ, ಡೇಟಾನ ನೋಡ್ರಿ, ಅರೇಂಜ್ ಆಗಿದೆನಾ, ಚಿಕ್ಕದ್ರಿಂದ ದೊಡ್ಡದಿರಬೇಕು ಇಲ್ಲ ದೊಡ್ಡದ್ರಿಂದ ಚಿಕ್ಕದಿರಬೇಕು, ಎರಡರಲ್ಲಿ ಯಾವುದು ಇಲ್ಲ, ಎಲ್ಲ ಮಿಕ್ಸ್ ಆಗಿದೆ. ಫಸ್ಟ್ ಐ ವಿಲ್ ಅರೇಂಜ್ ಇಟ್. ಹೇಗೆ ಅರೇಂಜ್ ಮಾಡ್ತೀನಿ, ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ತೀನಿ. ಫಸ್ಟ್ ಯಾವ್ದು ಬರುತ್ತೆ, 2 ಬರುತ್ತೆ, ದೆನ್ 3 ಬರುತ್ತೆ, ದೆನ್ 4 ಬರುತ್ತೆ, ದೆನ್ 5, ದೆನ್ 6, ದೆನ್ 9. ಈಗ ಅರೇಂಜ್ ಆಯ್ತಾ ಡೇಟಾ? ಓಕೆ, ಈಗೇನು ಮಾಡ್ತೀರಾ, ಡೇಟಾ ಅರೇಂಜ್ ಆಯ್ತಾ? ಒಮ್ಮೆ ಡೇಟಾ ಅರೇಂಜ್ ಆಯಿತು ಅಂದರೆ ಐ ವಿಲ್ ಫೈಂಡ್ ಔಟ್ ಹೌ ಮೆನಿ ನಂಬರ್ ಆಫ್ ಡೇಟಾ ಆರ್ ದೇರ್. 1, 2, 3, 4, 5, 6. ಹೌದಾ? ಎಷ್ಟಿದೆ? 6 ಇದೆ. ಓಕೆ, ಈಗ ನಾನು ಮೀಡಿಯನ್ನ ಫೈಂಡ್ ಔಟ್ ಮಾಡ್ಬೋದು. ಇದರಲ್ಲಿ 2 ಕೇಸ್ ಇದೆ. 2 ಕೇಸ್ ಯಾವುದು ಅಂದರೆ, ಫಸ್ಟ್ ಒನ್ ಈಸ್ ವೆನ್ ಎನ್ ಈಸ್ ಆಡ್ ಇದ್ದಾಗ, ವೆನ್ ಎನ್ ಈಸ್ ಆಡ್. ಓಕೆ, ಸಪೋಸ್ ನನಗೆ 2, 4, 6, 8, 10 ಎಷ್ಟಿದೆ ಡೇಟಾ? ಹಿಯರ್ ಎನ್ ಇಸ್ ಈಕ್ವಲ್ ಟು 5. ಕರೆಕ್ಟ್ ಅಲ್ಲ? ಹಿಯರ್ ಎನ್ ಇಸ್ ಈಕ್ವಲ್ ಟು 5 ಅಂದರೆ ಏನು? ಆಡ್ ಇದೆ. ಕರೆಕ್ಟ್ ಅಲ್ವಾ? ಸೊ ಆಡ್ ಇದ್ದಾಗ ಮೀಡಿಯನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಅಂದರೆ, ಯು ವಿಲ್ ಫೈಂಡ್ ಔಟ್ n+1 ಡಿವೈಡೆಡ್ ಬೈ 2. ಅಂದರೆ ಏನು? n ಅಂದರೆ ಏನಿಲ್ಲಿ 5. 5+1 ಡಿವೈಡೆಡ್ ಬೈ 2 ವಿಚ್ ಇಸ್ ಈಕ್ವಲ್ ಟು 6/2. ಕರೆಕ್ಟ್ ಅಲ್ವಾ? 2 1s 2 3s 6. ಹಾಗಿದ್ರೆ ಥರ್ಡ್ ಟರ್ಮ್ 3 ಏನು ರೆಪ್ರೆಸೆಂಟ್ ಮಾಡುತ್ತೆ? ಇಲ್ಲಿ ಥರ್ಡ್ ಟರ್ಮ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ಆ್ಯಂಡ್ ರಿಮೆಂಬರ್, ಇದು ಆಲ್ರೆಡಿ ಅರೇಂಜ್ ಆಗಿರೋ ಡಾಟಾ. ಹೌದಾ? ಒಂದು ವೇಳೆ ಅರೇಂಜ್ ಆಗಿಲ್ಲ ಅಂದರೆ ಫಸ್ಟು ಅರೇಂಜ್ ಮಾಡಿ. ಗೆಟ್ಟಿಂಗ್ ಇಟ್? ಐದರ್ ಅಸೆಂಡಿಂಗ್ ಇಂದ ಡಿಸೆಂಡಿಂಗ್, ಐ ಮೀನ್ ಚಿಕ್ಕದ್ರಿಂದ ದೊಡ್ಡದು ಅಥವಾ ದೊಡ್ಡದ್ರಿಂದ ಚಿಕ್ಕದು, ಯಾವುದಾದ್ರೂ ಒಂದು ಅರೇಂಜ್ಮೆಂಟ್ ಆಗಿರಲೇಬೇಕು. ನಾನು ಡೈರೆಕ್ಟಾಗಿ ಅರೇಂಜ್ ಆಗಿರೋದ್ರಿಂದ ಈ ರೀತಿ ಎನ್ ಅಂತ ಬರ್ಕೊಂಡು ಎಲ್ಲ ಮಾಡ್ತಿದ್ದೀನಿ ಪ್ರಾಸೆಸ್. ನೀವು ನೆನ್ಪಿಟ್ಕೊಳ್ಳಿ, ಡೇಟಾ ಫಸ್ಟು ಅರೇಂಜ್ ಆಗಿದೆ ನೋಡಿ, ಅರೇಂಜ್ ಆಗಿಲ್ಲ ಅಂದರೆ ಫಸ್ಟು ಅಸೆಂಡಿಂಗ್ ಆರ್ಡರಲ್ಲಾದರೂ ಅರೇಂಜ್ ಮಾಡಿ, ಇಲ್ಲ ಡಿಸೆಂಡಿಂಗ್ ಆರ್ಡರಲ್ಲಾದರೂ ಕೂಡ ಅರೇಂಜ್ ಮಾಡ್ಬೋದು. ಗೆಟಿಂಗ್ ಇಟ್? ವಾಟ್ ಈಸ್ ದ ಥರ್ಡ್ ಟರ್ಮ್ ಹಿಯರ್? 6. 6 ಈಸ್ ನಥಿಂಗ್ ಬಟ್ ಮೀಡಿಯನ್. ಅರ್ಥ ಆಯ್ತಾ? 6 ಏನಿದೆ ಅಲ್ಲ ಇಲ್ಲಿ, ದಿಸ್ ಇಸ್ ನಥಿಂಗ್ ಬಟ್ ಅವರ್ ಮೀಡಿಯನ್. ಕರೆಕ್ಟ್ ಅಲ್ವಾ? ಈ ಕಡೆಗೆ 2, ಈ ಕಡೆಗೆ 2, ಮಧ್ಯ ಉಳಿದಿದ್ದು 1, ದಟ್ ಈಸ್ 6. ದಟ್ ಈಸ್ ದ ಮೀಡಿಯನ್. ಕ್ಲಿಯರ್? ಅರ್ಥ ಆಯ್ತಾ? ಆಲ್ ರೈಟ್. ಈಗ ವೆನ್ ಎನ್ ಈಸ್ ಇವೆನ್, ಎನ್ ಇವೆನ್ ಇದ್ದಾಗ ಏನು ಮಾಡಬೇಕು ನೋಡೋಣ. ವೆನ್ n is even, when n is even, that is 2, 4, 6, 8, 10, 12. Yes, what is n value here? n is equal to 6. ಸೊ ಇಂಥ ಟೈಮಲ್ಲಿ ಮೀಡಿಯನ್ನ ಫೈಂಡ್ ಔಟ್ ಮಾಡಬೇಕಂದ್ರೆ ನೀವೇನು ಮಾಡ್ಬೇಕು ಗೊತ್ತಾ? ಯು ಹ್ಯಾವ್ ಟು ಫೈಂಡ್ ಫಸ್ಟ್ n/2 ಟರ್ಮ್ ಪ್ಲಸ್ n/2 ಪ್ಲಸ್ 1th ಟರ್ಮ್ ಡಿವೈಡೆಡ್ ಬೈ 2. ಯಾಕೆ ಹೀಗೆ? ವೈ ದಿಸ್ ಇಸ್ ಸೋ ಅಂದರೆ ನೋಡಿ, ಈ ಹಿಂದೆ ಮೀಡಿಯನ್ ಫೈಂಡ್ ಔಟ್ ಮಾಡಬೇಕಂದ್ರೆ ಈ ಫಾರ್ಮುಲಾನು ಬೇಡ, ಹಾಗೆ ಹೇಳ್ತಿದ್ರಿ. ಈ ಕಡೆಗೆ 2, ಈ ಕಡೆಗೆ 2 ತೆಗೆದ್ರೆ ಮಧ್ಯದೊಳಗೆ 1 ಉಳಿಯುತ್ತೆ, ದಟ್ ಈಸ್ ಮೀಡಿಯನ್. ನಡುವೆ ಇರುವಂಥದ್ದು ಮೀಡಿಯನ್. ಈಗ ಹೇಳಿ, ಇಲ್ಲಿ 3, ಇಲ್ಲಿ 3 ತೆಗೆದ್ರೆ ಏನು ಉಳಿತು? ಏನು ಉಳಿಲಿಲ್ಲ. ಹಾಗಿದ್ರೆ ಮೀಡಿಯನ್ ಹೇಗೆ ಫೈಂಡ್ ಔಟ್ ಮಾಡೋದು? ಅದಕ್ಕೆ ಈ ಕೆಲಸ ಮಾಡ್ತೀವಿ, n/2th ಟರ್ಮ್ ಪ್ಲಸ್ n/2 ಪ್ಲಸ್ 1th ಟರ್ಮ್ನ ಫೈಂಡ್ ಔಟ್ ಮಾಡ್ತೀವಿ. ವಾಟ್ ಈಸ್ n/2? ದಟ್ ಈಸ್ 6/2 ಪ್ಲಸ್ ಈ ಕಡೆಗೆ 6/2 ಪ್ಲಸ್ 1th ಟರ್ಮ್ ಡಿವೈಡೆಡ್ ಬೈ 2. ಕರೆಕ್ಟ್ ಅಲ್ಲ? ರೈಟ್? ಎಸ್, ಎಕ್ಸಾಕ್ಟ್ಲಿ. 2 1s 2 3s 6, 2 1s 2 3s 6. Here
ದಿಸ್ ಇಸ್ ಥರ್ಡ್ ಟರ್ಮ್ ಪ್ಲಸ್ ಇಲ್ಲಿ 3 ಪ್ಲಸ್ 1 ಫೋರ್ತ್ ಟರ್ಮ್ ಡಿವೈಡೆಡ್ ಬೈ 2. ವಾಟ್ ಈಸ್ ಥರ್ಡ್ ಟರ್ಮ್ ಹಿಯರ್? 6. ಫೋರ್ತ್ ಏನು? 8. ಹೌದಾ? ಸೊ ದಟ್ ಈಸ್ ಇಲ್ಲಿ ಬರೀತೀನಿ. ಥರ್ಡ್ ಟರ್ಮ್ ಏನು? 6 ಅದೇ. ಫೋರ್ತ್ ಟರ್ಮ್ ಏನು? 8 ಅದೇ. ಡಿವೈಡೆಡ್ ಬೈ 2. ಯು ವಿಲ್ ಗೆಟ್ 14. 6 ಪ್ಲಸ್ 8 ಎಷ್ಟು ಬರುತ್ತೆ? 14 ಬೈ 2. ಸೊ ಈಗ ಇದನ್ನು ಕ್ಯಾನ್ಸಲ್ ಮಾಡಿದಾಗ ಯು ವಿಲ್ ಗೆಟ್ 7. ಯು ವಿಲ್ ಗೆಟ್ 7. ನೋಡಿ, 6 ಮತ್ತೆ 8 ನಡುವೆ ಬರೋದೇನು? 7. 7 ಇಸ್ ದ ಮೀಡಿಯನ್. ಮೀಡಿಯನ್ ಏನಿಲ್ಲಿ? 7. ಅರ್ಥ ಆಯ್ತಾ? ಮೀಡಿಯನ್ ಈಸ್ 7. ಗಾಟ್ ಇಟ್? ಅರ್ಥ ಆಯ್ತಾ? ಸೊ ಇಲ್ಲಿ ದಿಸ್ ಇಸ್ ಥರ್ಡ್, ದಿಸ್ ಇಸ್ ಫೋರ್ತ್. ಎರಡೂ ಟರ್ಮ್ಗಳನ್ನು ಆ್ಯಡ್ ಮಾಡಿ ಡಿವೈಡ್ ಬೈ 2 ಮಾಡಿದಾಗ ಬರುವಂಥ ನಂಬರೇ ನಮ್ಮ ಮೀಡಿಯನ್ ಆಗಿರುತ್ತೆ. ಅರ್ಥ ಆಯ್ತಲ್ಲ? ಈಗ ಮೋಡ್ ಕಡೆಗೆ ಹೋಗೋಣ. ಮೋಡಲ್ಲೂ ಕೂಡ ಅಷ್ಟೇ. ಫಸ್ಟ್ ಕೊಟ್ಟಿರುವಂಥ ಡೇಟಾನ ನಾವು ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡಬೇಕು. 2, 4, 6, 8, ಅಗೇನ್ 9, then 16, 22, 22, then 25. ಓಕೆ, ಅರೇಂಜ್ ಆಗಿದೆ ಡೇಟಾ. ಅರೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ನಾನು ಅರೇಂಜ್ ಮಾಡ್ತಾನೆ ಬರ್ತಿದ್ದೀನಿ. ಓಕೆ, ಸೊ ಸಮ್ ರ್ಯಾಂಡಮ್ ವ್ಯಾಲ್ಯೂ ತೊಗೊಂಡಿದ್ದೀವಿ. ವಾಟ್ ಡು ಯು ಮೀನ್ ಬೈ ಮೋಡ್? ಮೋಡ್ ಅಂದರೆ ಏನು? ಕೊಟ್ಟಿರುವಂಥ ಡೇಟಾನ ಫಸ್ಟು ಅರೇಂಜ್ ಮಾಡಬೇಕು. ನಾನು ಅರೇಂಜ್ ಮಾಡಿದ್ದೀನಿ ಆಲ್ರೆಡಿ. ಹೌದಾ? ಒಂದು ವೇಳೆ ಅರೇಂಜ್ ಆಗಿಲ್ಲ ಅಂದರೆ ಏನು ಮಾಡ್ತೀರಾ? ಅರೇಂಜ್ ಮಾಡ್ತೀರಾ. ಮಾಡಿದ್ಮೇಲೆ ಯಾವ ನಂಬರ್ ಅತಿ ಹೆಚ್ಚು ಟೈಮ್ ರಿಪೀಟ್ ಆಗಿದೆ, ದ ನಂಬರ್ ಆಫ್ ಟೈಮ್ಸ್ ದ ಡೇಟಾ ಈಸ್ ರಿಪೀಟೆಡ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಎ ಮೋಡ್. ಇಲ್ಲಿ ನೋಡಿ, 16 2 ಸಲ ಆಗಿದೆ, 22 3 ಸಲ ಆಗಿದೆ. ಹಾಗಿದ್ರೆ ಮೋಡ್ ಏನಿಲ್ಲಿ? ಮೋಡ್ ಈಸ್ ನಥಿಂಗ್ ಬಟ್ 22. ಮೋಡ್ ಏನಿಲ್ಲಿ? 22. ಅರ್ಥ ಆಯ್ತಾ? ಮೋಡ್ ಏನಿಲ್ಲಿ? ಮೋಡ್ ವ್ಯಾಲ್ಯೂ ಈಸ್ 22. ಯಾಕೆಂದರೆ ಅದು 3 ಸರ್ತಿ ರಿಪೀಟ್ ಆಗಿದೆ, ಹಾಗಾಗಿ. ಕ್ಲಿಯರ್? ಓಕೆ, ಆಲ್ ರೈಟ್. ಸೊ ಈಗ ಒಂದು ಪ್ರಶ್ನೆನ ಸಾಲ್ವ್ ಮಾಡೋಣ. The following number of goals were scored by a team in a series of 10 matches. Find the mean, median and mode of these scores. ಸೊ ಬೇಗ ಸಾಲ್ವ್ ಮಾಡೋಣ, ಸುಲಭವಾಗಿದೆ. ನೋಡಿ, ಮೀನ್ ಫೈಂಡ್ ಔಟ್ ಮಾಡಬೇಕಂದ್ರೆ ಡೇಟಾ ಅರೇಂಜ್ಮೆಂಟ್ ಅವಶ್ಯಕತೆ ಇಲ್ಲ. ಕೇವಲ ಮೀಡಿಯನ್ ಹಾಗೆ ಮೋಡಿಗೆ ಮಾತ್ರ ಇದ್ರದ್ದು ಅವಶ್ಯಕತೆ ಇದೆ. ಓಕೆ, ಸೊ ಫಸ್ಟು ಮೀನ್ ಏನು ಮಾಡ್ತೀರಾ? ಆ್ಯಡ್ ಮಾಡ್ತೀರಾ. ಯು ನೀಡ್ ಟು ಆ್ಯಡ್ ಇಟ್. 2 ಪ್ಲಸ್ 3 ಪ್ಲಸ್ 4 ಪ್ಲಸ್ 5 ಪ್ಲಸ್ 0 ಪ್ಲಸ್ 1 ಪ್ಲಸ್ 3 ಪ್ಲಸ್ 3 ಪ್ಲಸ್ 4 ಪ್ಲಸ್ 3. ಕರೆಕ್ಟ್ ಅಲ್ಲ? 2 3 4 5 0 1 3 3 4 3 ಡಿವೈಡೆಡ್ ಬೈ 2 2 4 2 6 2 8 10 10 ಇದೆ. ರೈಟ್? ಓಕೆ, ಈಗ ಆ್ಯಡ್ ಮಾಡೋಣ. ದಿಸ್ ಈಸ್ 2 ಪ್ಲಸ್ 3 ಈಸ್ 5, 5 plus 4 is 9, 14, 15, 18. ಹೌದಾ? 15 plus 3 is 18. This is 21, 25, 28. 28 divided by 10. So cancel ಮಾಡಿದಾಗ you will get 2.8. ಸೊ ಹಾಗಿದ್ರೆ ಮೀನ್ ವ್ಯಾಲ್ಯೂ ಏನು ಬರುತ್ತೆ? ಮೀನ್ ವಿಲ್ ಬಿ ಈಕ್ವಲ್ ಟು 2.8. ಮೀನ್ ಏನು ಬಂತು? 2.8 ಬಂತು. ಓಕೆ, ನಾನು ಕ್ಯಾನ್ಸಲ್ ಮಾಡಲಿಲ್ಲ. ಕೆಳಗಡೆ 1 0 ಇದೆ, ಹಾಗಾಗಿ ಒಂದು ನಂಬರ್ ಯೂನಿಟ್ ಡಿಜಿಟಿಂದ ಒಂದು ನಂಬರ್ ಆದಮೇಲೆ ನಾನು ಏನು ಮಾಡಿದೆ? ಡೆಸಿಮಲ್ ಪಾಯಿಂಟನ್ನು ಇಟ್ಟೆ. ಮೀನ್ ಏನು ಬಂತು? 2.8. ಓಕೆ, ಸಿಂಪಲ್ ಅಲ್ಲ? ಸುಲಭ ಇದೆ. ವಾಟ್ ಅಬೌಟ್ ದ ಮೀಡಿಯನ್? ಹಾಗಿದ್ರೆ ಮೀಡಿಯನ್ ಕಡೆಗೆ ಹೋಗೋಣ. ಈಗ ಮೀಡಿಯನ್ನಲ್ಲಿ ಮೊದಲನೇ ಕೆಲಸ ಏನು? ಡೇಟಾನ ಅರೇಂಜ್ ಮಾಡೋದು. ಹೌದಾ? ಓಕೆ, ಡೇಟಾ ಅರೇಂಜ್ ಮಾಡೋಣ. ಎಲ್ಲಿಂದ ಶುರು ಆಗುತ್ತೆ? 0 1 2 ಬರೆಯೋಣ. ಹಾಗೆ 0 1 2 3 ಎಷ್ಟು ಸರ್ತಿ ಇದೆ? 3 ಟೈಮ್ಸ್ ಅನ್ಕೊತೀನಿ, ಐ ಬಿಲೀವ್. 0 ಆಯಿತು, 1 ಆಯಿತು, 2 ಆಯಿತು ಅಲ್ವಾ? 0 1 2 ಆಯಿತು. ದೆನ್ 1 2 3 4 ಸರ್ತಿ ಇದೆ. ಹೌದಾ? 4 ಸಲ ಇದೆ. ಏನು? 3. ದೆನ್ ವಾಟ್ ಅಬೌಟ್ 4? 4 ಈಸ್ ಫಾರ್ 2 ಟೈಮ್ಸ್. 4 ಹಾಗೆ 5 ಅರೇಂಜ್ ಆಯ್ತಾ ಡೇಟಾ? ಈಗ
ಎನ್ ವ್ಯಾಲ್ಯೂ ಏನು ಬರುತ್ತೆ ನೋಡಿ, 1 2 ನೋಡಿ. ವಿ ನೋ ದಟ್ n is equal to 10. n ಎಷ್ಟಿದೆ? n is nothing but 10. ಹೌದಾ? n is equal to 10. ಆಲ್ ರೈಟ್. ಸೊ n is equal to 10. ಹಾಗಿದ್ರೆ ಏನು ಮಾಡ್ತೀರಾ? ಮೀಡಿಯನ್ ಫಾರ್ಮುಲಾ ಏನು ಯೂಸ್ ಮಾಡ್ತೀರಾ? ಮೀಡಿಯನ್ ವಿಲ್ ಬಿ ಈಕ್ವಲ್ ಟು n by 2th term plus n by 2 plus 1th term divided by 2. Okay. So what is n by 2 here? That is 10 by 2 plus 10 by 2 plus 1th term. Correct alva? Divided by 2. Okay. So ಈಗ 2 1s are 2 5s are 2 1s are 2 5s are. This is 5th term. This is 5 plus 1 6th term divided by 2. Okay. So 5th term ಏನಿಲ್ಲಿ? 3 4 5. This is 5th term. This is 6th term. That is 3 plus 3 by 2. You will get 6 by 2. When you cancel this, you will get 3. ಹಾಗಿದ್ರೆ ಮೀಡಿಯನ್ ಏನಾಯಿತು? ಮೀಡಿಯನ್ is equal to 3. ಮೀಡಿಯನ್ is equal to 3. ಓಕೆ. ಆ್ಯಂಡ್ ಅಟ್ ಲಾಸ್ಟ್ ಮೋಡ್ ಕಡೆಗೆ ಹೋಗೋಣ. Mode is again arranging the data 0 1 2 3 3 3 3 4 4 5. Correct alva? I believe it is right. Yes. ಈಗ ಇದರಲ್ಲಿ ಯಾವುದು ಅತಿ ಹೆಚ್ಚು ಸಾರ್ತಿ ರಿಪೀಟ್ ಆಗಿದೆ? ಆಫ್ ಕೋರ್ಸ್ 3. ಸೊ ಹಾಗಿದ್ರೆ ಮೋಡ್ ಏನಿಲ್ಲಿ? ಮೋಡ್ ಇಸ್ ಈಕ್ವಲ್ ಟು 3. ಮೋಡ್ ಯಾವುದು? ಮೋಡ್ ಈಸ್ ನೋಡಿ ಎಷ್ಟು ಸರ್ತಿ ರಿಪೀಟ್ ಆಗಿದೆ ಅಂತ ಬರಿಬೇಡಿ. ಯಾವ ವ್ಯಾಲ್ಯೂ ರಿಪೀಟ್ ಆಗ್ತಿದೆ ದಟ್ ಈಸ್ ಮೋಡ್. ಓಕೆ. ಸೊ 3 is repeating for 4 times, therefore mode is 3. I hope it is clear. Okay. All right. ಸರಿ. ಹಾಗಿದ್ರೆ ಮಕ್ಕಳೇ, ಇವತ್ತಿನ ಸೆಷನ್ ಅಲ್ಲಿ ನಾವು ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ ಅಲ್ಲಿ ಬರುವಂತಹ ಎಲ್ಲ ಕಾನ್ಸೆಪ್ಟ್ಗಳನ್ನು ಸಮರೈಸ್ ಮಾಡಿದಾಯ್ತು. ಹೇಗೆ ಡೇಟಾನ ಪ್ರೆಸೆಂಟ್ ಮಾಡಬೇಕು, ಅಂದರೆ ಯೂಸಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಆಗಿರ್ಬೋದು, ಯೂಸಿಂಗ್ ಬಾರ್ ಗ್ರಾಫ್, ಹಿಸ್ಟೋಗ್ರಾಮ್, ಹಾಗೆ ಫ್ರೀಕ್ವೆನ್ಸಿ ಪಾಲಿಗಾನ್ ಆಗಿರ್ಬೋದು, ಅಂದರೆ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಮುಖಾಂತರ, ಹಾಗೆ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂದರೆ ಏನು, ಅದು ಹೇಗೆ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ವಿ. ಐ ಹೋಪ್ ಈ ಒಂದು ಸೆಷನ್ ನಿಮಗೆ ಖಂಡಿತ ಹೆಲ್ಪ್ಫುಲ್ ಆಗಿದೆ. ಯು ಎಂಜಾಯ್ಡ್ ದಿಸ್ ಸೆಷನ್ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಸೆಷನಲ್ಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್. ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.